ಇವತ್ತಿನ ವಿಡಿಯೋದಲ್ಲಿ ಸ್ಟ್ರೈಟ್ ಲೈನ್ಸ್ ಈ ಚಾಪ್ಟರಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಚಾಪ್ಟರ್ಗಿರೋ ವೆಯ್ಟೇಜ್ ಟೋಟಲ್ 10 ಮಾರ್ಕ್ಸ್. ಯಾವ ಥರ ಸ್ಪ್ಲಿಟ್ ಮಾಡ್ತಾರಂದರೆ 1 ಮಾರ್ಕಿದ್ದು 2 ಕ್ವೆಶನ್ಸ್ ಕೇಳ್ತಾರೆ, 3 ಮಾರ್ಕ್ಸಿದ್ದು 1 ಕ್ವೆಶನ್, 5 ಮಾರ್ಕ್ಸಿದ್ದು 1 ಕ್ವೆಶನ್, ಅಥವಾ 1 ಮಾರ್ಕಿದ್ದು 1 ಕೇಳಿ 2 ಮಾರ್ಕ್ಸಿದ್ದು 1 ಕೇಳಿ, ಅಥವಾ ಶಫಲ್ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ ಟೋಟಲ್ ಈ ಚಾಪ್ಟರಿಂದ 10 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ ಯಾವುದು, ಈಕ್ವೇಷನ್ಸ್ ಯಾವುದು ಅಂತ ಒಂದ್ಸಲ ರಿವೈಸ್ ಮಾಡ್ಕೋತೀನಿ. ಸ್ಟ್ರೈಟ್ ಲೈನ್ ಸ್ಟಾರ್ಟ್ ಆಗೋದೇ ಸ್ಲೋಪ್ ಆಫ್ ಅ ಲೈನಿಂದ. ಸ್ಲೋಪ್ ಅಂತ ಹೇಳಿದರೆ ಗ್ರೇಡಿಯಂಟ್ ಆರ್ ದ ಸ್ಟೀಪ್ನೆಸ್ ಆಫ್ ಅ ಲೈನ್. ಕೊಟ್ಟಿರೋ ಲೈನ್ ಎಷ್ಟು ಸ್ಟೀಪರ್ ಇದೆ, ಲೆಸ್ ಸ್ಟೀಪರ್ ಇದೆಯಾ, ಜಾಸ್ತಿ ಸ್ಟೀಪರ್ ಇದೆಯಾ ಅಂತ ಚೆಕ್ ಮಾಡೋದೇ ಸ್ಲೋಪ್ ಆಫ್ ಅ ಲೈನ್. ಸ್ಲೋಪ್ ಆಫ್ ಅ ಲೈನ್ ಯಾವ ಥರ ಡಿಫೈನ್ ಮಾಡ್ತೀರಿ? ಎಮ್. ಇದನ್ನು ಡಿನೋಟ್ ಮಾಡೋಕ್ಕೆ ಎಮ್, ಡಿಫೈನ್ ಮಾಡೋಕ್ಕೆ ಟ್ಯಾನ್ ಆಫ್ ಟೀಟಾ. ಟೀಟಾ ಅಂದರೆ ಇನ್ಕ್ಲಿನೇಷನ್ ಕೊಟ್ಟಾಗ ಸ್ಲೋಪ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಎಮ್ ಈಕ್ವಲ್ ಟು ಟ್ಯಾನ್ ಟೀಟಾ. ಇನ್ಕ್ಲಿನೇಷನ್ ಅಂದರೆ ಏನು? ಲೈನ್ ಯಾವತ್ತು ಎಕ್ಸ್ ಆಕ್ಸಿಸ್ ಜೊತೆಗೆ ಯಾವ ಆ್ಯಂಗಲ್ ಫಾರ್ಮ್ ಮಾಡುತ್ತೆ with the positive direction of x-axis measured in the anti-clockwise direction ಅನ್ನು inclination ಅಂತ ಕರೀತಾರೆ. Angle made by the line with the positive direction of x-axis measured anti-clockwise is called as inclination. Inclination ಕೊಟ್ಟಾಗ tan of that inclination ಏನಾಗುತ್ತೆ? ಸ್ಲೋಪ್. 2 ಪಾಯಿಂಟ್ಸ್ ಕೊಟ್ಟರೆ ಸ್ಲೋಪ್ ಫೈಂಡ್ ಔಟ್ ಮಾಡೋಕ್ಕೆ y2 ಮೈನಸ್ y1 ಬೈ x2 ಮೈನಸ್ x1 ಈ ಫಾರ್ಮುಲಾ. 2 ಪಾಯಿಂಟ್ಸ್ ಕೊಟ್ಟರೆ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ x1 y1 x2 y2 ಅಂತಾದರೆ ಆವಾಗ ಈ ರೀತಿ ಸ್ಲೋಪ್ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟು ಲೈನ್ಸ್ ಪ್ಯಾರಲಲ್ ಅಂತ ಆಗಿದ್ದರೆ ಸ್ಲೋಪ್ಸ್ ಈಕ್ವಲ್ ಆಗುತ್ತೆ. m1 ಈಕ್ವಲ್ ಟು m2. 2 ಲೈನ್ ಪ್ಯಾರಲಲ್ ಇದೆಯಂತಾದರೆ ಅದರ ಸ್ಲೋಪ್ಸ್ ಕೂಡ ಈಕ್ವಲ್. 2 ಲೈನ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತಾದರೆ ಕಂಡೀಷನ್ ಇನ್ ಟರ್ಮ್ಸ್ ಆಫ್ ಸ್ಲೋಪ್ಸ್ ಈಸ್ m1 m2 ಈಕ್ವಲ್ ಟು -1. ಇದು ಪ್ಯಾರಲಲಿಸಮಿಗೆ, ಇದು ಪರ್ಪೆಂಡಿಕ್ಯುಲಾರಿಟಿಗೆ. ಇದೆಲ್ಲ ಆದ ನಂತರ ಇದಕ್ಕೆ ರಿಲೇಟೆಡ್ ಫ್ಯೂ ಪ್ರಾಬ್ಲಮ್ಸ್ ಇರುತ್ತೆ. ಅದಾದ ನಂತರ ಈಕ್ವೇಷನ್ಸ್ ಆಫ್ ಅ ಲೈನ್ ಸ್ಟಾರ್ಟ್ ಆಗುತ್ತೆ. ಈಕ್ವೇಷನ್ಸ್, ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ ಆಫ್ ಲೈನ್. ದ ಫಸ್ಟ್ ಯಾವುದಂದರೆ ಹೊರಿಜಾಂಟಲ್ ಮತ್ತು ವರ್ಟಿಕಲ್ ಲೈನ್. ಹೊರಿಜಾಂಟಲ್ ಲೈನ್ ಅಂದ್ರೇನು? ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಯಾವುದೇ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇದೆಯಂತಾದರೆ ಅದರ ಈಕ್ವೇಷನ್ y ಈಕ್ವಲ್ ಟು ಕಾನ್ಸ್ಟೆಂಟ್, ವೇರ್ k ಇಸ್ ಅ ಕಾನ್ಸ್ಟೆಂಟ್. ಪ್ಯಾರಲಲ್ ಟು y ಆಕ್ಸಿಸ್ ಅಂತಾದರೆ ಅದರ ಈಕ್ವೇಷನ್ x ಈಕ್ವಲ್ ಟು ಕಾನ್ಸ್ಟೆಂಟ್. ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ y ಈಕ್ವಲ್ ಟು 0 ಆ್ಯಂಡ್ ಈಕ್ವೇಷನ್ ಆಫ್ y ಆಕ್ಸಿಸ್ x ಈಕ್ವಲ್ ಟು 0. ಇದು ಬೇಸಿಕ್, ಇದು ನೆನ್ಪಿಟ್ಕೋಬೇಕು. ಇದಾದ ನಂತರ ಸ್ಲೋಪ್ ಪಾಯಿಂಟ್ ಫಾರ್ಮ್, ಫಸ್ಟ್ ಆರ್ ಪಾಯಿಂಟ್ ಸ್ಲೋಪ್ ಫಾರ್ಮ್. ಇದು ಫಸ್ಟ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಎ ಲೈನ್, ಪಾಯಿಂಟ್ ಸ್ಲೋಪ್ ಫಾರ್ಮ್. ಅಂದರೆ ಲೈನ್ ಇದ್ದು ಸ್ಲೋಪ್ ಮತ್ತು ಪಾಯಿಂಟ್ ಕೊಟ್ಟಿರುವಾಗ ಹೆಂಗೆ ಈಕ್ವೇಷನ್ ಬರಿತೀರ? y ಮೈನಸ್ y1 ಈಕ್ವಲ್ ಟು m ಇಂಟು x ಮೈನಸ್ x1. x1 y1 ಪಾಯಿಂಟು, m ಸ್ಲೋಪ್. ನೆಕ್ಸ್ಟ್ 2 ಪಾಯಿಂಟ್ಸ್ ಫಾರ್ಮ್, 2 ಪಾಯಿಂಟ್ ಫಾರ್ಮ್. 2 ಪಾಯಿಂಟ್ ಕೊಟ್ಟಿರುವಾಗ ಆವಾಗ ಲೈನ್ ಹೇಗೆ ಈಕ್ವೇಷನ್ ಫೈಂಡ್ ಔಟ್ ಮಾಡ್ತೀರಾ? y ಮೈನಸ್ y1 ಈಕ್ವಲ್ ಟು y2 ಮೈನಸ್ y1 ಬೈ x2 ಮೈನಸ್ x1 ಇಂಟು x ಮೈನಸ್ x1. ಸೇಮ್ ಆ್ಯಸ್ ದಿಸ್, ಆದರೆ ಎಮ್ಮಿಗೆ ಈ ಥರ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಹೇಳಿದರೆ ಸ್ಲೋಪ್ ಮತ್ತು ಯಾವುದಾದ್ರೂ ಒಂದು ಇಂಟರ್ಸೆಪ್ಟ್ ಕೊಡ್ತಾರೆ, ಎಕ್ಸ್ ಇಂಟರ್ಸೆಪ್ಟ್ ಅಥವಾ ವೈ ಇಂಟರ್ಸೆಪ್ಟ್. ವೈ ಇಂಟರ್ಸೆಪ್ಟ್ ಕೊಟ್ಟರೆ ಆವಾಗ ಈಕ್ವೇಷನ್ ಆಫ್ ಅ ಲೈನ್ y ಈಕ್ವಲ್ ಟು mx ಪ್ಲಸ್ ಸಿ. ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟರೆ y ಈಕ್ವಲ್ ಟು m ಇಂಟು ಎಕ್ಸ್ ಮೈನಸ್ ಟಿ. ಎಕ್ಸ್ ಮೈನಸ್ ಟಿ. ಸೊ ಇದು ಈಕ್ವೇಷನ್ ಆಫ್ ಎ ಲೈನ್. ಯಾವುದಾದ್ರೂ ಒಂದು ಇಂಟರ್ಸೆಪ್ಟ್ ಮತ್ತು ಒಂದು ಸ್ಲೋಪ್ ಆಫ್ ದ ಲೈನ್ ವಿಲ್ ಬಿ ಗಿವನ್. ನೆಕ್ಸ್ಟು ಲಾಸ್ಟ್ ಫಾರ್ಮ್ ಇಂಟರ್ಸೆಪ್ಟ್ ಫಾರ್ಮ್. ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಎರಡೂ ಇಂಟರ್ಸೆಪ್ಟ್, ಇಲ್ಲಿ ಒಂದೇ ಒಂದು ಇಂಟರ್ಸೆಪ್ಟ್ ಕೊಡ್ತಾರೆ, ಇಲ್ಲಿ ಎರಡೂ ಇಂಟರ್ಸೆಪ್ಟ್ ಕೊಟ್ಟರೆ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಕ್ವಲ್ ಟು 1. ಇದು ಈಕ್ವೇಷನ್ ಆಫ್ ಅ ಲೈನ್. ಇದಕ್ಕೆ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕರಿತೀವಿ. ನೆಕ್ಸ್ಟು ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್. ಆ್ಯಂಗಲ್
ಬಿಟ್ವೀನ್ ಟೂ ಲೈನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಟ್ಯಾನ್ ಟೀಟಾ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಸ್ಲೋಪ್ಸ್ acute ಆ್ಯಂಗಲ್ ಬೇಕು ಅಂತಾದರೆ ಮಾಡ್ಯುಲಸ್ ಆಫ್ m2 ಮೈನಸ್ m1 ಬೈ 1 ಪ್ಲಸ್ m1 ಇಂಟು m2. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಅಂತಾದರೆ ಡಿ ಈಕ್ವಲ್ ಟು ಮಾಡ್ಯುಲಸ್ ಆಫ್ c2 ಮೈನಸ್ c1 ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಮ್ ಸ್ಕ್ವೇರ್. ಇದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮಲ್ಲಿದ್ದರೆ, ಅಥವಾ ಡೈರೆಕ್ಟ್ ಜನರಲ್ ಫಾರ್ಮಲ್ಲಿದ್ದರೆ c2 ಮೈನಸ್ c1 ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಅಂದರೆ ಕೋಯಿಫಿಷಿಯಂಟ್ ಆಫ್ ಎಕ್ಸ್, ಬಿ ಸ್ಕ್ವೇರ್ ಅಂದರೆ ಕೋಯಿಫಿಷಿಯಂಟ್ ಆಫ್, ಇದು ಬಿ ಅಂದರೆ ಕೋಯಿಫಿಷಿಯಂಟ್ ಆಫ್ ವೈ. ಇದು ಯಾವತ್ತೂ ಮಾಡ್ಯುಲಸ್ ಹಾಕಿರಬೇಕು, ಯಾಕಂದರೆ ಡಿಸ್ಟೆನ್ಸ್ ಪಾಸಿಟಿವ್ ಆಗಿ ಇರುತ್ತೆ. ಅದೆಲ್ಲ ಪರ್ಟಿಕ್ಯುಲರ್ ಫಾರ್ಮ್ಸ್ ಆಫ್ ಇಕ್ವೇಷನ್ಸ್ ಆಫ್ ಲೈನ್. ಜನರಲ್ ಫಾರ್ಮ್ ಯಾವ ಥರ ಇರುತ್ತೆ ಅಂದರೆ, ಯಾವುದೇ ಲೈನ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಈ ಫಾರ್ಮಲ್ಲಿರುತ್ತೆ. ಈ ಫಾರ್ಮಲ್ಲಿರುವಾಗ ಇದರ ಸ್ಲೋಪ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಮೈನಸ್ ಎ ಬೈ ಬಿ. ಎಕ್ಸ್ ಇಂಟರ್ಸೆಪ್ಟ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ಮೈನಸ್ ಸಿ ಬೈ ಎ. ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡಬೇಕು ಅಂತಾದರೆ ಮೈನಸ್ ಸಿ ಬೈ ಬಿ. ಇದು ಜನರಲ್ ಫಾರ್ಮ್ ಇದ್ದು ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಮತ್ತು ಸ್ಲೋಪ್. ಆಮೇಲೆ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದ ಲೈನ್ x1 y1 ಫ್ರಮ್ ದಿಸ್ ಲೈನ್ ax ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0. ಯಾವ ಥರ ಫೈಂಡ್ ಔಟ್ ಮಾಡೋಕ್ಕೆ, ಡಿ ಈಕ್ವಲ್ ಟು ಮಾಡ್ಯುಲಸ್ ಆಫ್ x1 ಪ್ಲಸ್ ಬಿ ವೈ 1 ಪ್ಲಸ್ ಸಿ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇಷ್ಟು ಜನರಲ್ ಫಾರ್ಮ್ಸ್ ಆ್ಯಸ್ ವೆಲ್ ಆ್ಯಸ್ ವೇರಿಯಸ್ ಫಾರ್ಮ್ಸ್ ನೆನಪಿಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದರ ಮೇಲೂ ಇಂಟರ್ಸೆಪ್ಟ್ ಅಂದ್ರೇನು, ಇಂಟರ್ಸೆಪ್ಟ್ ಅಂದರೆ ಯಾವುದೇ ಲೈನ್ ಎಕ್ಸ್ ಆ್ಯಕ್ಸಿಸ್ನ ಕಟ್ ಮಾಡಿದರೆ ಎಲ್ಲಿ ಕಟ್ ಮಾಡುತ್ತೆ ಆ ಪಾಯಿಂಟಿಂದ ಒರಿಜಿನಿಗಿರೋ ಡಿಸ್ಟೆನ್ಸನ್ನು ಇಂಟರ್ಸೆಪ್ಟ್ ಅಂತ ಕರಿತೀವಿ. ಇಂಟರ್ಸೆಪ್ಟ್ ಯಾವತ್ತು ಸೈನ್ಡ್ ಡಿಸ್ಟೆನ್ಸಲ್ಲಿ, ಸೈನ್ಡ್ ವ್ಯಾಲ್ಯೂಸ್. ಸೈನ್ಡ್ ಅಂದರೆ ಪಾಸಿಟಿವ್ ಇದ್ದರೂ ನೆಗೆಟಿವ್ ಇದ್ದರೂ ಆ ಸೈನ್ ಬರೀಲೇಬೇಕು. ಇವಾಗ ಇದೊಂದು ಲೈನ್ ಅಂತ ಇಟ್ಕೊಳ್ಳಿ, ಇದು ಎಕ್ಸ್ ಆ್ಯಕ್ಸಿಸ್ನೂ ಕಟ್ ಮಾಡ್ತಾ ಇದೆ, ವೈ ಆ್ಯಕ್ಸಿಸ್ನೂ ಕಟ್ ಮಾಡ್ತಾ ಇದೆ ಈ ಪಾಯಿಂಟಲ್ಲಿ. ಸೊ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎ ಆದರೆ ಇದು ಎಕ್ಸ್ ಇಂಟರ್ಸೆಪ್ಟ್, ಇಲ್ಲಿಂದಿಲ್ಲೋ ಡಿಸ್ಟೆನ್ಸ್ ಬಿ ಅಂತಾದರೆ ಅದು ವೈ ಇಂಟರ್ಸೆಪ್ಟ್, ಸೈನ್ಡ್ ಡಿಸ್ಟೆನ್ಸ್. ಯಾಕಂದರೆ ಇದಿಲ್ಲಿ ಫಸ್ಟ್ ಕ್ವಾಡ್ರಂಟಲ್ಲಿದೆ, ಎರಡೂ ಪಾಸಿಟಿವ್. ಸಪೋಸ್ ನಿಮಗೆ ಲೈನ್ ಈ ಥರ ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರ್ತಾ ಇದೆ ಅಂತಾದರೆ ಆವಾಗ ಎಕ್ಸ್ ಇಂಟರ್ಸೆಪ್ಟ್ ಮೈನಸ್ ಎ ಆಗುತ್ತೆ, ವೈ ಇಂಟರ್ಸೆಪ್ಟ್ ಬಿ ಆಗುತ್ತೆ. ಅದೇ ರೀತಿ ಬೇರೆ ಬೇರೆ ಕ್ವಾಡ್ರಂಟಲ್ ಲೈನ್ ಇರುವಾಗ ಚೇಂಜ್ ಆಗ್ತಾ ಹೋಗುತ್ತೆ. ಇಂಟರ್ಸೆಪ್ಟ್ ಅಂತ ಕರಿತೀವಿ ಅದನ್ನು, ದ ಸೈನ್ಡ್ ಡಿಸ್ಟೆನ್ಸ್. ಇಂಟರ್ಸೆಪ್ಟ್ ಫಾರ್ಮ್ ಬೇಕು ಅಂತಾದರೆ ಎರಡೂ ಇಂಟರ್ಸೆಪ್ಟ್ ಕೊಡಬೇಕು. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಬೇಕು ಅಂತಾದರೆ ಒಂದು ಸ್ಲೋಪು ಒಂದು ಇಂಟರ್ಸೆಪ್ಟ್ ಕೊಡಬೇಕು. 2 ಪಾಯಿಂಟ್ಗೆ 2 ಪಾಯಿಂಟ್ಸ್ ಕೊಡಬೇಕು. ಸ್ಲೋಪ್ ಪಾಯಿಂಟ್ ಫಾರ್ಮಿಗೆ ಸ್ಲೋಪ್ ಮತ್ತು ಒಂದು ಪಾಯಿಂಟ್ ಕೊಡಬೇಕು. ಸೊ ಇಷ್ಟು ನೆನಪಿಟ್ಕೊಂಡ್ರೆ ಆಮೇಲೆ ಬೇಸ್ಡ್ ಆನ್ ದಿಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಇರೋದು. ಇವಾಗ ಯಾವುದೆಲ್ಲ ಕ್ವೆಶ್ಚನ್ಸ್ ಇಂಪಾರ್ಟೆಂಟ್ ಅಂತ ನೋಡೋಣ. ಈಗ 1 ಮಾರ್ಕಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್, ಅದನ್ನು ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಈಕ್ವೇಷನ್ ಆಫ್ ಅ ಲೈನ್, ಫಸ್ಟ್ ಕ್ವೆಶನ್, ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ಪಾಸಿಂಗ್ ಥ್ರೂ -2, 3. ಯಾವುದೇ ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಇದೆಯಂತಾದರೆ ಅದರ ಈಕ್ವೇಷನ್ y ಈಕ್ವಲ್ ಟು ಕಾನ್ಸ್ಟೆಂಟ್, ಇದು ಫಿಕ್ಸ್ಡ್. ಎಕ್ಸ್ ಆ್ಯಕ್ಸಿಸ್ಗೆ y ಈಕ್ವಲ್ ಟು ಕಾನ್ಸ್ಟೆಂಟ್. ಬಟ್ ಏನು ಕಂಡೀಷನ್ ಕೊಟ್ಟಿದ್ದಾರೆ, ಈ ಲೈನ್ ಪಾಸಸ್ ಥ್ರೂ -2, 3. ಸೊ y ಈಕ್ವಲ್ ಟು ಯಾವ ಕಾನ್ಸ್ಟೆಂಟ್ ಇರಬೇಕು, ದಟ್ ಈಸ್ ನಥಿಂಗ್ ಬಟ್ ದ y ಕೋಆರ್ಡಿನೇಟ್. ಸೊ ಇಲ್ಲಿ y ಈಕ್ವಲ್ ಟು ಕಾನ್ಸ್ಟೆಂಟ್ ಅಂದರೆ y ಈಕ್ವಲ್ ಟು y ಕೋಆರ್ಡಿನೇಟ್ 3 ಆಗುತ್ತೆ. ಸೊ y ಈಕ್ವಲ್ ಟು 3. ದಿಸ್ ಈಸ್ ದ ಈಕ್ವೇಷನ್ ಆಫ್ ಅ ಲೈನ್. ಯಾವತ್ತೂ ಎಕ್ಸ್ ಆ್ಯಕ್ಸಿಸ್ ಪ್ಯಾರಲಲ್ ಇರೋ ಲೈನ್ y ಈಕ್ವಲ್ ಟು ಅಂತಲೇ ಬರೋದು, ಇದು ಬರಲ್ಲ. 3 ಯಾಕಂತ ಹೇಳಿದರೆ ಇಟ್ ಪಾಸಸ್ ಥ್ರೂ ದ ಪಾಯಿಂಟ್ 3 ಅಂತ ಹೇಳಿದರೆ ಅದರ y ಕೋಆರ್ಡಿನೇಟ್ 3 ಆಗುತ್ತೆ. ಪಾಸಸ್ ಥ್ರೂ -2, 3. ನೆಕ್ಸ್ಟ್, ದ ಈಕ್ವೇಷನ್ ಆಫ್ ಅ ಲೈನ್ ಇನ್ ದ ಫಿಗರ್. ಓಕೆ, ಈ ಲೈನ್ ನೋಡ್ಕೊಳ್ಳಿ, ಇಲ್ಲಿ ಎಕ್ಸ್ ಆ್ಯಕ್ಸನ್ನು 5,0ನಲ್ಲಿ ಕಟ್ ಮಾಡುತ್ತೆ, 0,3ನಲ್ಲಿ ಕಟ್ ಮಾಡುತ್ತೆ. ಅಂದರೆ ಎಕ್ಸ್ ಇಂಟರ್ಸೆಪ್ಟ್ ಎಷ್ಟಾಗುತ್ತೆ 5, ವೈ ಇಂಟರ್ಸೆಪ್ಟ್ ಎಷ್ಟಾಗುತ್ತೆ 3. ಸೊ ಇಂಟರ್ಸೆಪ್ಟ್ ಫಾರ್ಮ್ ಯೂಸ್ ಮಾಡಿ, x/5 ಪ್ಲಸ್ y/3 ಈಕ್ವಲ್ ಟು 1. ಏನು ಇಂಟರ್ಸೆಪ್ಟ್ ಫಾರ್ಮ್, x/a ಪ್ಲಸ್ y/b ಈಕ್ವಲ್ ಟು 1. ಎ ಅಂದರೆ ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಏನು, ಎಕ್ಸ್ ಆ್ಯಕ್ಸನ್ನು ಎಲ್ಲಿ ಕಟ್ ಮಾಡುತ್ತೆ ಆ ಪಾಯಿಂಟಿಂದ ಒರಿಜಿನಿಗಿರೋ ಡಿಸ್ಟೆನ್ಸು.
ಓಕೆ, ಅದು ನೆಗೆಟಿವ್ ಇದ್ದರೆ ನೆಗೆಟಿವ್, ಪಾಸಿಟಿವ್ ಇದ್ದರೆ ಪಾಸಿಟಿವ್. ಇಲ್ಲೆಲ್ಲ ಪಾಸಿಟಿವೇ ಇದೆ. ಇಂಟರ್ಸೆಪ್ಟ್ ಯಾವತ್ತು ಸೈನ್ಡ್ ಡಿಸ್ಟೆನ್ಸ್. ಸೊ ಇದು 3x ಪ್ಲಸ್ 5y ಈಕ್ವಲ್ ಟು 15. ಸೊ ಎಲ್ ಸಿ ಎಮ್ ತಗೊಂಡ್ರೆ 3x ಪ್ಲಸ್ 5y ಮೈನಸ್ 15 ಈಕ್ವಲ್ ಟು 0. ಬಟ್ ಈ ಫಾರ್ಮಲ್ಲೇ ಇದೆ 3x ಪ್ಲಸ್ 5y ಈಕ್ವಲ್ ಟು 15. ನೆಕ್ಸ್ಟ್ ದ ಸ್ಲೋಪ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ 2 ಪಾಯಿಂಟ್ಸ್ ಕೊಟ್ಟರೆ ಹೇಗೆ ಸ್ಲೋಪ್ ಫೈಂಡ್ ಔಟ್ ಮಾಡೋಕ್ಕೆ, y2 ಮೈನಸ್ y1 ಬೈ x2 ಮೈನಸ್ x1. ಇದನ್ನು x1 y1, ಇದನ್ನು x2 y2 ಅಂತ ಬರೀರಿ. ಸೊ ಏನು ಸಿಗುತ್ತೆ, 4 ಮೈನಸ್ 0 ಡಿವೈಡೆಡ್ ಬೈ ಇದು 6 ಮೈನಸ್ 4 ದಟ್ ಈಸ್ ಈಕ್ವಲ್ ಟು 4 divided by 2 that is equal to 2. Slope of a line joining these 2 points is 2. Next, the value of k for which this line is parallel to the y-axis. ಈ ಲೈನ್ ಯಾವ ಫಾರ್ಮಲ್ಲಿ ಇದೆ, ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಲೈನ್ ಪ್ಯಾರಲಲ್ ಟು y-axis ಅಂತ ಆದರೆ ಯಾವುದೋ ಒಂದು ಲೈನ್ ಇದೆ, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್, ಇದು ಪ್ಯಾರಲಲ್ ಟು ವೈ ಆ್ಯಕ್ಸಿಸ್ ಅಂತ ಆದರೆ ಅದರ ಸ್ಲೋಪ್ ಏನಾಗುತ್ತೆ, ನಾಟ್ ಡಿಫೈನ್ಡ್. ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಂತ ಆದರೆ ಸ್ಲೋಪ್ ಈಸ್ ಈಕ್ವಲ್ ಟು 0. ಪ್ಯಾರಲಲ್ ಲೈನ್ಸ್ ವಿಲ್ ಹ್ಯಾವ್ ಈಕ್ವಲ್ ಸ್ಲೋಪ್ಸ್ ಅಲ್ವಾ. ಸೊ ಈ ಲೈನ್ ಇದ್ದು ಸ್ಲೋಪ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಮೈನಸ್ a ಬೈ b m ಈಕ್ವಲ್ ಟು. ಸೊ m ಈಕ್ವಲ್ ಟು ಮೈನಸ್, ಇಲ್ಲಿ ಎ ಪ್ಲೇಸಲ್ಲಿ ಏನಿದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ k ಮೈನಸ್ 5 ಡಿವೈಡೆಡ್ ಬೈ ಬಿ ಅಂದರೆ ಕೋಎಫಿಷಿಯಂಟ್ ಆಫ್ y ಏನಿದೆ, ಮೈನಸ್ ಆಫ್ 4 ಮೈನಸ್ k ಸ್ಕ್ವೇರ್ ಅಂತ ಇದೆ. ಇದು ನಾಟ್ ಡಿಫೈನ್ಡ್ ಅಂತ ಆಗಬೇಕು, ಯಾಕಂದರೆ ಪ್ಯಾರಲಲ್ ಟು ವೈ ಆ್ಯಕ್ಸಸ್. ನಾಟ್ ಡಿಫೈನ್ಡ್ ಅಂತ ಆಗಬೇಕು ಅಂತಾದರೆ ಡಿನಾಮಿನೇಟರ್ ಏನಿರಬೇಕು, 0 ಇರಬೇಕು. ಇದು 0 ಇದ್ದರೆ ಮಾತ್ರ ನಾಟ್ ಡಿಫೈನ್ಡ್ ಆಗುತ್ತೆ. ಇದೇನಿದೆ ಇಲ್ಲಿ, 4 ಮೈನಸ್ ಕೆ ಸ್ಕ್ವೇರ್. ಸೊ ದಿಸ್ ಇಂಪ್ಲೈಸ್ 4 ಮೈನಸ್ ಕೆ ಸ್ಕ್ವೇರ್ 0 ಆಗಬೇಕು. ಸೊ ಕೆ ಸ್ಕ್ವೇರ್ ಈಕ್ವಲ್ ಟು 4, ಕೆ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2. ಸೊ ದ ಆನ್ಸರ್ ಈಸ್ ಪ್ಲಸ್ ಆರ್ ಮೈನಸ್ 2. Next, in one question, the two lines a1x plus b1y plus c1 equal to 0, and this is another line where b1 b2 not equal to 0. These two lines are, first condition, parallel if a1 by a2 equal to b1 by b2. Ratio of their coefficients is equal, and perpendicular, second statement, if a1 a2 minus b1 b2 equal to 0. ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಚೆಕ್ ಮಾಡಬೇಕು. ಆಪ್ಷನ್ಸ್ ಕೊಡ್ತಾರೆ. ಐ ಹ್ಯಾವ್ ನಾಟ್ ರಿಟನ್ ದ ಆಪ್ಷನ್ಸ್, ಬಟ್ ಕೊಡ್ತಾರೆ. ಸೊ ಈ ಲೈನ್ ಇದ್ದು ಸ್ಲೋಪ್ ಪ್ಯಾರಲಲ್ ಆಗಬೇಕಾದ್ರೆ ಏನಿರಬೇಕು, ಸ್ಲೋಪ್ಸ್ ಆರ್ ಈಕ್ವಲ್ ಅಲ್ವಾ. ಈ ಲೈನ್ ಇದ್ದು ಸ್ಲೋಪ್ ಏನು, ಮೈನಸ್ a1 ಬೈ b1. ಈ ಲೈನ್ ಇದ್ದು ಸ್ಲೋಪ್ ಮೈನಸ್ a2 ಬೈ b2. ಸೊ ದಿಸ್ ಇಂಪ್ಲೈಸ್ a1 ಬೈ a2 ಈಕ್ವಲ್ ಟು b1 ಬೈ b2. ಈ ಥರ ಕ್ರಾಸ್ ಇಲ್ಲಿ a1 ಬೈ a2 b1 ಬೈ b2. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಲೈನ್ಸ್ ಯಾವಾಗ ಪರ್ಪೆಂಡಿಕ್ಯುಲರ್ ಆಗೋದು, m1 m2 ಈಕ್ವಲ್ ಟು ಮೈನಸ್ 1. ಫಸ್ಟ್ ಲೈನ್ ಇದ್ದು ಸ್ಲೋಪ್ ಏನು, ಮೈನಸ್ a1 ಬೈ b1. ಸೆಕೆಂಡ್ ಲೈನ್ ಇದ್ದು ಸ್ಲೋಪ್ ಏನು, ಮೈನಸ್ a2 ಬೈ b2 ಈಕ್ವಲ್ ಟು ಮೈನಸ್ 1. ಕರೆಕ್ಟಾ. ಸೊ ಈಗ a1 a2 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಈಕ್ವಲ್ ಟು ಮೈನಸ್ b1 b2. ಕರೆಕ್ಟಾ. ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು ಮೈನಸ್ ಹಂಗೆ ಇರುತ್ತೆ. ಸೊ ಇದನ್ನು ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೆದಿದ್ದೀನಿ. ಸೊ a1 a2 ಪ್ಲಸ್ b1 b2 ಈಕ್ವಲ್ ಟು 0. ಇದು ಎಕ್ಸ್ಪ್ರೆಷನ್ ಪರ್ಪೆಂಡಿಕ್ಯುಲರ್ ಆದರೆ ಇದು ಸ್ಯಾಟಿಸ್ಫೈ ಆಗಬೇಕು, ಬಟ್ ಇಲ್ಲೇನು ಕೊಟ್ಟಿದ್ದಾರೆ, ಮೈನಸ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ಓನ್ಲಿ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ಇದನ್ನೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ನೆನ್ಪಿಟ್ಕೋಬೋದು. ಪ್ಯಾರಲರ್ ಇರುವಾಗ ಈ ಥರ ರೇಷ್ಯೂಸ್ ಈಕ್ವಲ್, ಪರ್ಪೆಂಡಿಕ್ಯುಲರ್ ಇದ್ದರೆ a1 a2 ಪ್ಲಸ್ b1 b2 ಈಕ್ವಲ್ ಟು 0. ಈಗ 3 ಮಾರ್ಕ್ಸಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ ಅಂತ ನೋಡೋಣ. ಸಿ ಫಸ್ಟ್ ಕ್ವೆಶನ್, ಇಫ್ ದ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಇಸ್ pi by 4 and slope of one of the lines is half, find the slope of other line.
ಏನು ಕೊಟ್ಟಿದ್ದಾರೆ ಈ ಕ್ವೆಶ್ಚನಲ್ಲಿ? ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂದರೆ ಟ್ಯಾನ್ ಟೀಟಾ ಫಾರ್ಮುಲಾ ಇದೆ. ಟು ಫೈಂಡ್ ದ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಕ್ಯೂಟ್ ಆಂಗಲ್ ಬೇಕು ಅಂತಾದರೆ ಮಾಡ್ಯುಲಸ್ ಆಫ್ m2 ಮೈನಸ್ m1 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2. ಇದು ನಮ್ಮ ಹತ್ರ ಇರೋ ಫಾರ್ಮುಲಾ ಟು ಗೆಟ್ ದ ಅಕ್ಯೂಟ್ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಸೊ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಇಸ್ π/4 ಅಂದರೆ 45 ಡಿಗ್ರಿ, ಅದು ಅಕ್ಯೂಟ್ ಆಂಗಲೇ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. ಸ್ಲೋಪ್ ಆಫ್ ಒನ್ ಆಫ್ ದ ಲೈನ್ಸ್ ಈಸ್ ಹಾಫ್. ಸೊ m1 ಈಕ್ವಲ್ ಟು ಹಾಫ್ ಅಂತ ತಗೊಳ್ಳಿ. ಫೈಂಡ್ ದ ಸ್ಲೋಪ್ ಆಫ್ ದ ಅದರ್ ಲೈನ್ m2 ಈಕ್ವಲ್ ಟು ಹೌ ಮಚ್. ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ಟ್ಯಾನ್ π/4 ಈಕ್ವಲ್ ಟು m2 ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. m1 ಎಷ್ಟು? ಹಾಫ್ ಡಿವೈಡೆಡ್ ಬೈ 1 ಪ್ಲಸ್ m1 ಅಂದರೆ ಹಾಫ್ ಇಂಟು m2 ಮಾಡ್ಯುಲಸ್ ಹಾಕಬೇಕು. ಇವಾಗ ಟ್ಯಾನ್ 45 ಡಿಗ್ರಿ ಏನು ವ್ಯಾಲ್ಯೂ? 1 ಈಕ್ವಲ್ ಟು ಇಲ್ಲಿ ಎಲ್ ಸಿ ಎಮ್ ತಗೊಂಡ್ರೆ 2m2 ಮೈನಸ್ 1 ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಇಲ್ಲೂ ಎಲ್ ಸಿ ಎಮ್ ತಗೊಂಡ್ರೆ 2 1s 2 ಪ್ಲಸ್ m2 ಡಿವೈಡೆಡ್ ಬೈ 2. ಇಲ್ಲಿ ಮಾಡ್ಯುಲಸ್ ಇರುತ್ತೆ. ಈ 2 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿಯುತ್ತೆ ನಿಮಗೆ? ಮಾಡ್ಯುಲಸ್ ಆಫ್ 2m2 ಮೈನಸ್ 1 ಡಿವೈಡೆಡ್ ಬೈ m2 ಪ್ಲಸ್ 2. ಇದನ್ನು ಫಸ್ಟ್ ಬರೆದಿದ್ದೀನಿ. ಮಾಡ್ಯುಲಸ್ ಈಕ್ವಲ್ ಟು 1. ಈಗ ಮಾಡ್ಯುಲಸ್ ಈಕ್ವಲ್ ಟು 1 ಅಂತ ಆದರೆ ಮಾಡ್ಯುಲಸ್ ಒಳಗಡೆ ಇರೋ ವ್ಯಾಲ್ಯೂ 2 ವ್ಯಾಲ್ಯೂಸ್ ತಗೋಬೋದು. ಒಂದಾದರೆ +1 ಆರ್ -1. ಯಾಕೆಂದರೆ ಇವಾಗ ಮಾಡ್ ಎಕ್ಸ್ ಈಕ್ವಲ್ ಟು 1 ಅಂತ ಆದರೆ ಎಕ್ಸ್ ಕ್ಯಾನ್ ಟೇಕ್ ದ ವ್ಯಾಲ್ಯೂ +1 ಆರ್ -1. ಯಾಕಂದರೆ ಮಾಡ್ ಆಫ್ 1 ಕೂಡ 1, ಮಾಡ್ ಆಫ್ -1 ಕೂಡ +1. ದೇರ್ಫೋರ್ ಈ ಮಾಡ್ಯುಲಸ್ ರಿಮೂವ್ ಮಾಡಿದರೆ ಏನು ಸಿಗುತ್ತೆ ನಮಗೆ? 2m2 ಮೈನಸ್ 1 ಬೈ m2 ಪ್ಲಸ್ 2 ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಅಂತ ಬರುತ್ತೆ. ಎರಡು ವ್ಯಾಲ್ಯೂ. ಇಲ್ಲಿ ಮಾಡ್ಯುಲಸ್ ನಾವು ಹಾಕ್ತಾ ಇಲ್ಲ. ಈಗ ಒಂದೊಂದೇ ವ್ಯಾಲ್ಯೂ ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ. m2 ಪ್ಲಸ್ 2 ಈಕ್ವಲ್ ಟು 1 ಆರ್ 2m2 ಮೈನಸ್ 1 ಬೈ m2 ಪ್ಲಸ್ 2 ಈಕ್ವಲ್ ಟು -1. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಸೊ ಏನು ಸಿಗುತ್ತೆ? ಇಲ್ಲಿ 2m2 ಮೈನಸ್ 1 ಈಕ್ವಲ್ ಟು m2 ಪ್ಲಸ್ 2 ಆರ್ 2m2 ಮೈನಸ್ 1 ಈಕ್ವಲ್ ಟು ಮೈನಸ್ m2 ಮೈನಸ್ 2. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 2m2 ಇದನ್ನು ಈ ಕಡೆ ತಂದರೆ 2m2 ಮೈನಸ್ m2 ಈಕ್ವಲ್ ಟು 2 ಪ್ಲಸ್ 1 ಆರ್ 2m2 ಪ್ಲಸ್ m2 ಈಕ್ವಲ್ ಟು -2 ಪ್ಲಸ್ 1. ಸೊ ಇದೇನಾಗುತ್ತೆ? m2 ಈಕ್ವಲ್ ಟು 3 ಆರ್ 3m2 ಈಕ್ವಲ್ ಟು -1. ಸೊ m2 ಈಕ್ವಲ್ ಟು 3 ಆರ್ m2 ಈಕ್ವಲ್ ಟು -1/3. So slope of the other line is either 3 or -1/3. ಸೊ ಈ ಫಾರ್ಮುಲಾ ಗೊತ್ತಿರಬೇಕು. ಸಬ್ಸ್ಟಿಟ್ಯೂಟ್ ಮಾಡಿ ಆದಮೇಲೆ ಈ ಮಾಡ್ಯುಲಸ್ ರಿಮೂವ್ ಮಾಡುವಾಗ 2 ವ್ಯಾಲ್ಯೂಸ್ ಹಾಕೋದನ್ನು ಮರಿಬಾರ್ದು. +or -1 ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಕ್ಕೆ. ಈಗ ಇನ್ನೊಂದು ಪ್ರಾಬ್ಲಮ್. ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಲೈನ್ಸ್ √3x + y = 1 ಆ್ಯಂಡ್ x + √3y = 1. ಸೊ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ? ಅದೇ ಸೇಮ್ ಫಾರ್ಮುಲಾ. ಟ್ಯಾನ್ ಟೀಟಾ ಈಕ್ವಲ್ ಟು ಮಾಡ್ಯುಲಸ್ ಆಫ್ m2 ಮೈನಸ್ m1 ಬೈ 1 ಪ್ಲಸ್ m1 ಇಂಟು m2. ಅಕ್ಯೂಟ್ ಆ್ಯಂಗಲ್ ಸಿಗುತ್ತೆ ಇಲ್ಲಿ. ಸೊ ಏನು ಮಾಡಬೇಕು? ಸ್ಲೋಪ್ ಆಫ್ ದ ಫಸ್ಟ್ ಲೈನ್ m1 ಈಕ್ವಲ್ ಟು ಏನು ಫಾರ್ಮುಲಾ? -a/b. ಯಾವುದೇ ಈಗ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0 ಈ ಜನರಲ್ ಫಾರ್ಮಲ್ಲಿ ಲೈನ್ ಇರುವಾಗ ಅದರ ಸ್ಲೋಪ್ ಈಸ್ ಗಿವೆನ್ ಬೈ ದ ಫಾರ್ಮುಲಾ -a/b. a ಅಂದರೆ ಕೊಯಿಫಿಷಿಯಂಟ್ ಆಫ್ x, b ಅಂದರೆ ಕೊಯಿಫಿಷಿಯಂಟ್ ಆಫ್ y. ಸೊ ಫಸ್ಟ್ ಲೈನ್ ಇದ್ದು ಕೊಯಿಫಿಷಿಯಂಟ್ ಆಫ್ x ಈಸ್ √3 ಆಗುತ್ತೆ ಆ್ಯಂಡ್ b ಈಕ್ವಲ್ ಟು 1 ಆಗುತ್ತೆ. m2 ಈಕ್ವಲ್ ಟು -a/b. ಮತ್ತು ಸೆಕೆಂಡ್ ಇಕ್ವೇಷನಲ್ಲಿ a ಅಂದರೆ ಕೊಯಿಫಿಷಿಯಂಟ್ ಆಫ್ x 1 ಡಿವೈಡೆಡ್ ಬೈ b ಅಂದರೆ ಕೊಯಿಫಿಷಿಯಂಟ್ ಆಫ್ y √3. m2 m1 ಸಿಕ್ಕಿದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಟ್ಯಾನ್ ಟೀಟಾ ಈಕ್ವಲ್ ಟು -1/√3. m1 ಅಂದರೆ -√3, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ m1 ಅಂದರೆ -√3 ಇಂಟು m2 ಅಂದರೆ -1/√3. ಸೊ ದಿಸ್ ಇಸ್ ಈಕ್ವಲ್ ಟು, ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ -1 ಪ್ಲಸ್ ಎಲ್ ಸಿ ಎಮ್ ತಗೊಳ್ಳಿ. ಇಲ್ಲಿ √3 ಇಂಟು √3 ಹೋಲ್ ಸ್ಕ್ವೇರ್ ಅಂದರೆ 3 ಆಗುತ್ತೆ, ಬೈ √3 ಹೋಲ್ ಡಿವೈಡೆಡ್ ಬೈ ಇಲ್ಲೂ ಇಲ್ಲಿ ಕ್ಯಾನ್ಸಲ್ ಆಗೋಗುತ್ತೆ.
ಕರೆಕ್ಟ್. ಇದು √3 ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಮೈನಸ್ ಪ್ಲಸ್. ಸೊ 1 + 1 ಏನಾಗುತ್ತೆ 2 ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು ನಾವು tan θ ಇಸ್ ಈಕ್ವಲ್ ಟು 2/√3 ಹೋಲ್ ಡಿವೈಡೆಡ್ ಬೈ 2 ಅಂತ ಇದೆ ಇಲ್ಲಿ. ಈ 2 ಕ್ಯಾನ್ಸಲ್ ಆಗುತ್ತೆ. ಸೊ tan θ ಏನು ಬರುತ್ತೆ ಈಕ್ವಲ್ ಟು ಮಾಡ್ಯುಲಸ್ ಆಫ್ 1/√3. ಅದು ಆಲ್ರೆಡಿ ಪಾಸಿಟಿವ್ ಇದೆ. ಸೊ tan θ ಈಕ್ವಲ್ ಟು 1/√3 ಬರುತ್ತೆ. 1/√3 ಫಾರ್ ಯಾವ ಆ್ಯಂಗಲ್ಗೆ ಟ್ಯಾನ್ 1/√3 ಬರುತ್ತೆ 30 ಡಿಗ್ರಿಗೆ. ಸೊ θ ಈಕ್ವಲ್ ಟು 30 ಡಿಗ್ರಿ ಆರ್ π/6. Therefore, angle between these two lines is 30 degree or π/6. ಯಾವ ಆ್ಯಂಗಲ್ ಕೇಳಿಲ್ಲ. ಅಕ್ಯೂಟ್ ಆ್ಯಂಗಲ್ ಆದರೆ 30 ಡಿಗ್ರಿ, ಆಪ್ಟ್ಯೂಸ್ ಆ್ಯಂಗಲ್ 5 ಅಂತಾದರೆ 180 ಮೈನಸ್ 30 ಮಾಡಿದರೆ 150 ಡಿಗ್ರಿ. ದ ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಇಸ್ 30, ಆಪ್ಟ್ಯೂಸ್ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಇಸ್ 150. ಈಗ ನೆಕ್ಸ್ಟ್ ಪ್ರಾಬ್ಲಮ್. If P is the length of the perpendicular from the origin to the line whose intercepts on the axis are A and B, then show that 1/a² plus 1/b² equal to 1/p². ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಏನು? P is the length of perpendicular drawn from the origin to a line. ಆ ಲೈನ್ ಯಾವ ಥರ ಇದೆ ಅಂತಂದರೆ ಅದು ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಮೇಲೆ ಇಂಟರ್ಸೆಪ್ಟ್ಸ್ ಕ್ರಿಯೇಟ್ ಮಾಡುತ್ತೆ. ಇಂಟರ್ಸೆಪ್ಟ್ಸ್ ಆಗಬೇಕು ಅಂತಾದರೆ ಲೈನ್ ಎಕ್ಸ್ ಆ್ಯಕ್ಸಿಸನ್ನು ಕಟ್ ಮಾಡಬೇಕು, ವೈ ಆ್ಯಕ್ಸಿಸನ್ನು ಕೂಡ ಕಟ್ ಮಾಡಬೇಕು. ಆ ಥರ ಲೈನ್ ಡ್ರಾ ಮಾಡಬೇಕು. ಆವಾಗ ಮಾತ್ರ ಎಕ್ಸ್ ಇಂಟರ್ಸೆಪ್ಟು ವೈ ಇಂಟರ್ಸೆಪ್ಟು ಇರುತ್ತೆ. ಸೊ ಈ ಥರ ಲೈನನ್ನು ಡ್ರಾ ಮಾಡ್ಕೋಬೇಕು. ಇವಾಗ ಇಲ್ಲಿ ಎಕ್ಸ್ ಇಂಟರ್ಸೆಪ್ಟು ಕಟ್ಸ್ ಎಕ್ಸ್ ಆ್ಯಕ್ಸಿಸ್ ಅಂತಲೇ ಇದೆ, ಕಟ್ಸ್ ವೈ ಆ್ಯಕ್ಸಿಸ್ ಅಂತಲೂ ಆಗುತ್ತೆ. ಸೊ ಏನು ಕೊಟ್ಟಿದ್ದಾರೆ? ಎಕ್ಸ್ ಇಂಟರ್ಸೆಪ್ಟ್ ಎ, ವೈ ಇಂಟರ್ಸೆಪ್ಟ್ ಬಿ. ಇದನ್ನು ನಿಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಏನು ಕಂಡೀಷನ್ ಕೊಟ್ಟಿದ್ದಾರೆ? P is the length of the perpendicular drawn from the origin to this line. ಸೊ ಇದು ಒರಿಜಿನ್. ಈ ಒರಿಜಿನಿಂದ ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಬೇಕು. ಈ ಪರ್ಪೆಂಡಿಕ್ಯುಲರ್ ಲೆಂತ್ ಇದೆಯಲ್ವಾ, ಅದನ್ನು P ಅಂತ ಕೊಟ್ಟಿದ್ದಾರೆ ನಿಮಗೆ. ಇಷ್ಟು ಇನ್ಫಾರ್ಮೇಷನ್ ಇದೆ. ಇದನ್ನು ಯೂಸ್ ಮಾಡಿಕೊಂಡು ಈ ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡ್ಕೋಬೇಕು. ಸೊ ಇವಾಗ ಈ ಇಂಟರ್ಸೆಪ್ಟ್ಸ್ ಎರಡೂ ಕೊಟ್ಟಿರುವಾಗ ಈಕ್ವೇಷನ್ ಆಫ್ ಎ ಲೈನ್ ಯಾವ ಥರ ಇರುತ್ತೆ? ಇಂಟರ್ಸೆಪ್ಟ್ ಫಾರ್ಮಲ್ಲಿ x/a ಪ್ಲಸ್ y/b ಈಕ್ವಲ್ ಟು 1. ದಿಸ್ ಇಸ್ ಈಕ್ವೇಷನ್ ಆಫ್ ಲೈನ್ ಈಸ್. ಈಗ ಕ್ರಾಸ್ ax ಪ್ಲಸ್ by ಪ್ಲಸ್ c ಫಾರ್ಮಲ್ಲಿ ಬರೀರಿ. LCM AB ಆಗುತ್ತೆ. ಸೊ bx ಪ್ಲಸ್ ay ವಿಚ್ ಇಸ್ ಈಕ್ವಲ್ ಟು 1. ಸೊ ಅದೇ ರಿಅರೇಂಜ್ ಮಾಡಿದರೆ ಮೈನಸ್ AB ಈಕ್ವಲ್ ಟು 0. ದಿಸ್ ಈಸ್ ದ ಈಕ್ವೇಷನ್ ಆಫ್ ದ ಲೈನ್. ax ಪ್ಲಸ್ by ಪ್ಲಸ್ c ಫಾರ್ಮಲ್ಲಿದೆ. ಯಾಕೆ ಈ ಫಾರ್ಮಲ್ಲಿ ಬರೆದಿದ್ದೀನಿ ಅಂತಂದರೆ, ಈಗ ನೆಕ್ಸ್ಟು ನಿಮಗೆ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್ ಅಂತ ಓದಿದ್ದೀರಿ. ಆ ಫಾರ್ಮುಲಾ ಯೂಸ್ ಮಾಡ್ಕೋಬೋದು. ಡಿಸ್ಟೆನ್ಸ್ ಆಫ್ ಪಾಯಿಂಟ್ x1 y1 ಫ್ರಮ್ ಲೈನ್ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0 ಈಸ್ ಹೆಂಗೆ ಡಿಸ್ಟೆನ್ಸ್ d ಈಕ್ವಲ್ ಟು ಮಾಡ್ಯುಲಸ್ ಆಫ್ ax1 ಪ್ಲಸ್ by1 ಪ್ಲಸ್ c ಬೈ ರೂಟ್ ಆಫ್ a² ಪ್ಲಸ್ b². ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಈಗ ಈ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಲೈನ್ ಇದಾಗತ್ತೆ, ಪಾಯಿಂಟ್ ಯಾವುದಾಗತ್ತೆ? ಒರಿಜಿನ್ 0,0. ಯಾಕಂದರೆ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ಒರಿಜಿನ್ ಟು ದ ಲೈನ್ ಈಸ್ ಗಿವನ್. ಅದು ಕೊಟ್ಟಿದ್ದಾರೆ P ಅಂತ. ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರೇ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್, ಎರಡೂ ಸೇಮ್. ಈಗ ಯಾವುದೇ ಪಾಯಿಂಟಿಂದ ಲೈನಿಗಿರೋ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ನೀವೇನು ಮಾಡ್ತೀರಿ? ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿನೇ ಆ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರೇ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್. ಸೊ ಇವೆಂಚುವಲಿ ಇದು ಕೂಡ ಏನಾಗುತ್ತೆ? ಡಿಸ್ಟೆನ್ಸ್ ಆಫ್ ದ ಒರಿಜಿನ್ ಫ್ರಮ್ ಅ ಲೈನ್. ಸೊ ಇಲ್ಲಿ ಪಾಯಿಂಟ್ x1 y1 ಈಕ್ವಲ್ ಟು ಒರಿಜಿನ್ 0,0, ಡಿಸ್ಟೆನ್ಸ್ d ಈಕ್ವಲ್ ಟು P ಆ್ಯಂಡ್ ದ ಲೈನ್ ax plus by plus c equal to 0 is bx plus ay minus ab equal to 0. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. P equal to ಮಾಡ್ಯುಲಸ್ ಆಫ್ ಏನು ಸಿಗುತ್ತೆ ನಿಮಗೆ? x1 y1 ಅಂದರೆ 0. ಸೊ b ಇಂಟು 0 ಪ್ಲಸ್ ಈಕ್ವೇಷನ್ ಆಫ್ ಅ ಲೈನ್ ಇಸ್ a ಇಂಟು y ಅಂದರೆ 0
ಮೈನಸ್ ಎ ಬಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಕ್ಯಾಪಿಟಲ್ ಎ ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬಿ ಸ್ಕ್ವೇರ್ ಪ್ಲಸ್ ಕ್ಯಾಪಿಟಲ್ ಬಿ ಅಂದರೆ ಕೋಎಫಿಷಿಯಂಟ್ ಆಫ್ ವೈ ಏನಿದೆ ಈ ಲೈನಲ್ಲಿ ಎ ಸ್ಕ್ವೇರ್. ಸೊ ದಿಸ್ ಇಸ್ ಈಕ್ವಲ್ ಟು 0 0 ಮಾಡ್ಯುಲಸ್ ಆಫ್ ಮೈನಸ್ ಎ ಬಿ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ನಮಗೆ 1/p² ಬೇಕು. ಸೊ ಇದರ ರೆಸಿಪ್ರೋಕಲ್ ಬೇಕು. ಸೊ p ಈಕ್ವಲ್ ಟು ಎ ಬಿ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಯಾಕಂದರೆ ಮಾಡ್ಯುಲಸ್ ಇದೆ. ಸೊ ಮಾಡ್ಯುಲಸ್ದು ಇದು ನೆಗೆಟಿವ್ ಇದ್ದರೂ ಪಾಸಿಟಿವ್ ಆಗುತ್ತೆ. ಈಗ ರೆಸಿಪ್ರೋಕಲ್ ತಗೊಳ್ಳಿ. 1/p ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಬಿ ಆಗುತ್ತೆ. ನೆಕ್ಸ್ಟ್ ಏನು ನಮಗೆ ಬೇಕು? ಪಿ ಸ್ಕ್ವೇರ್ ಬೇಕಲ್ವಾ? ಸೊ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ದಿಸ್ ಇಂಪ್ಲೈಸ್ 1/p² ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಬಿ ಹೋಲ್ ಸ್ಕ್ವೇರ್. ಕರೆಕ್ಟಾ? ದಿಸ್ ಇಸ್ ಈಕ್ವಲ್ ಟು, ಈಗ ಸ್ಪ್ಲಿಟ್ ಮಾಡಿ, ಎ ಸ್ಕ್ವೇರ್ ಬೈ ಎ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 1/b² ಪ್ಲಸ್ ಇಲ್ಲಿ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 1/a². ಸೊ ಫೈನಲಿ ಯು ಅರೈವ್ ಎಟ್ 1/p² ಈಕ್ವಲ್ ಟು 1/a² ಪ್ಲಸ್ 1/b². ಇದು ರಿಕ್ವೈರ್ಡ್ ಎಕ್ಸ್ಪ್ರೆಷನ್. ಏನು ಮಾಡಿದ್ದೀವಿ? ಇಂಟರ್ಸೆಪ್ಟ್ಸ್ ಕೊಟ್ಟಿರುವಾಗ ಇಂಟರ್ಸೆಪ್ಟ್ ಫಾರ್ಮ್ ಯೂಸ್ ಮಾಡಿ ಅದನ್ನು ax ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0 ಫಾರ್ಮಲ್ಲಿ ಬರ್ಕೊಂಡು ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಅ ಲೈನ್ ಫಾರ್ಮಲ್ಲ ಯೂಸ್ ಮಾಡಬೇಕು. ಪಾಯಿಂಟ್ ಒರಿಜಿನ್ ಆಗುತ್ತೆ, ಡಿಸ್ಟೆನ್ಸ್ ಪಿ ಆಗುತ್ತೆ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಎಕ್ಸ್ಪ್ರೆಷನ್ ನೋಡ್ಕೋಬೇಕು ಯಾವ ಥರ ಬೇಕು, ಅಕಾರ್ಡಿಂಗ್ಲಿ ಟೇಕಿಂಗ್ ರೆಸಿಪ್ರೋಕಲ್, ಸ್ಕ್ವೇರಿಂಗ್ ಆ ಥರ ಮಾಡಿದರೆ ಫೈನಲಿ ಈ ಎಕ್ಸ್ಪ್ರೆಷನ್ ಸಿಗುತ್ತೆ. ಈ ಚಾಪ್ಟ್ರಿಂದ 5 ಮಾರ್ಕ್ಸಿಗೆ ಕೂಡ ಒಂದು ಕಂಪಲ್ಸರಿ ಕ್ವೆಶನ್ ಬಂದೇ ಬರುತ್ತೆ. ಡಿರೈವೇಷನ್ನೇ ಯೂಶ್ವಲಿ ಬರೋದು. ಸೊ 5 ಮಾರ್ಕ್ಸಿಗೆ ಯಾವುದೆಲ್ಲ ಕ್ವೆಶನ್ ಬರುತ್ತೆ ನೋಡೋಣ. ಫಸ್ಟ್ ಕ್ವೆಶನ್ ಈಗ, ಡಿರೈವ್ ದ ಇಕ್ವೇಷನ್ ಆಫ್ ಅ ಲೈನ್ ವಿತ್ ಎಕ್ಸ್ ಇಂಟರ್ಸೆಪ್ಟ್ ಎ ಆ್ಯಂಡ್ ವೈ ಇಂಟರ್ಸೆಪ್ಟ್ ಬಿ ಇನ್ ದ ಫಾರ್ಮ್ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಕ್ವಲ್ ಟು 1. ಇದು ಫಸ್ಟ್ ಪಾರ್ಟ್. ಈ ಡಿರೈವೇಷನ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಡಿರೈವ್ ದ ಇಕ್ವೇಷನ್ ಆಫ್ ಅ ಲೈನ್ ಇನ್ ಇಂಟರ್ಸೆಪ್ಟ್ ಫಾರ್ಮ್. ಇದು ಯಾವ ಫಾರ್ಮ್? ಇಂಟರ್ಸೆಪ್ಟ್ ಫಾರ್ಮ್ ಡಿರೈವೇಷನ್ ಮಾಡಬೇಕು. ಸೊ ಡಿರೈವೇಷನ್ ಮಾಡಬೇಕು ಅಂತಾದರೆ ಫಸ್ಟು ಯು ಹ್ಯಾವ್ ಟು ಟೇಕ್ ಅ ಲೈನ್ ವಿಚ್ ಮೇಕ್ಸ್ ಇಂಟರ್ಸೆಪ್ಟ್ಸ್ ಆನ್ ದ ಕೋಆರ್ಡಿನೇಟ್ ಆ್ಯಕ್ಸಿಸ್. ಅಂದರೆ ಇವಾಗ ಕೋಆರ್ಡಿನೇಟ್ ಆ್ಯಕ್ಸಿಸ್ ತಗೋಬೇಕು ಫಸ್ಟು. ಸೊ ಈ ಥರ ಇದು ಎಕ್ಸ್ ಆ್ಯಕ್ಸಿಸ್ ಒರಿಜಿನ್ ಎಕ್ಸ್ ಡ್ಯಾಶ್, ವೈ ಆ್ಯಕ್ಸಿಸ್ ಒರಿಜಿನ್ ವೈ ಡ್ಯಾಶ್. ಸೊ ಇಂಟರ್ಸೆಪ್ಟ್ ಮಾಡತ್ತೆ ಬೋತ್ ದ ಆ್ಯಕ್ಸಿಸ್ ಅಂತಾದರೆ ಲೈನ್ ಈ ಫಾರ್ಮಲ್ಲೇ ತಗೋಬೇಕು. ಸೊ ಇಂಟರ್ಸೆಪ್ಟ್ ಅಂದ್ರೇನು? ಇಟ್ ಕಟ್ಸ್ ಎಕ್ಸ್ ಆ್ಯಕ್ಸಿಸ್ ಆ್ಯಸ್ ವೆಲ್ ಆಸ್ ಇಟ್ ಕಟ್ಸ್ ವೈ ಆ್ಯಕ್ಸಿಸ್. ಎಕ್ಸ್ ಆ್ಯಕ್ಸಿಸಲ್ಲಿ ಎಲ್ಲಿ ಪಾಯಿಂಟಲ್ಲಿ ಕಟ್ ಆಗುತ್ತೆ ಅಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ಸಿಗುತ್ತೆ ಈ ಪಾಯಿಂಟಿಗೆ. ಎಲ್ಲಿ ವೈ ಆ್ಯಕ್ಸಿಸ್ ಕಟ್ ಮಾಡುತ್ತೆ ಅಲ್ಲಿ ವೈ ಇಂಟರ್ಸೆಪ್ಟ್ ಸಿಗುತ್ತೆ. ಸೊ ಅವ್ರು ಕೊಟ್ಟಿದ್ದಾರೆ ನಿಮಗೆ ಎಕ್ಸ್ ಇಂಟರ್ಸೆಪ್ಟ್ ಈಸ್ ಎ. ಸೊ ಇದು ಎಕ್ಸ್ ಇಂಟರ್ಸೆಪ್ಟ್ ಎ, y intercept is b on the y axis b. So if x intercept is a, y intercept is b, line passes through the point a, 0, ಈ ಪಾಯಿಂಟ್ ಏನಾಗುತ್ತೆ 0, b ಆಗುತ್ತೆ. ಸೊ ಹಿಂಗೆ ಡಿರೈವೇಷನ್ ಬರೆಯುವಾಗ ಬರೀಬೇಕು, ಕನ್ಸಿಡರ್ ಅ ಲೈನ್ ಎಲ್, ಇದನ್ನು ಕ್ಯಾಪಿಟಲ್ ಎಲ್, ವಿಚ್ ಮೇಕ್ಸ್ ಎಕ್ಸ್ ಇಂಟರ್ಸೆಪ್ಟ್ ಎ and y intercept b. ಇಷ್ಟು ಬರ್ಕೋಬೇಕು. ಇದಾದ ನಂತರ therefore L passes through a, 0 and 0, b. ಆ ಲೈನ್ ಈ ಎರಡು ಪಾಯಿಂಟ್ಸಿಂದ ಪಾಸ್ ಆಗುತ್ತೆ. ಯಾಕಂದರೆ ಎಕ್ಸ್ ಇಂಟರ್ಸೆಪ್ಟ್ ಎ ಇದೆಯಂತಾದರೆ a, 0 ಅಲ್ಲಿ ಪಾಸ್ ಆಗಲೇಬೇಕು. ವೈ ಇಂಟರ್ಸೆಪ್ಟ್ ಬಿ ಇದೆಯಂತಾದರೆ 0, b ಥ್ರೂ ಪಾಸ್ ಆಗಲೇಬೇಕು. ಸೊ ಎಲ್ ಪಾಸಸ್ ಥ್ರೂ 2 ಪಾಯಿಂಟ್ಸ್ ಅಂತ ಆದರೆ ನಿಮಗೆ ಇವಾಗ 2 ಪಾಯಿಂಟ್ ಫಾರ್ಮನ್ನು ಯೂಸ್ ಮಾಡ್ಬೋದು ಟು ಗೆಟ್ ದ ಈಕ್ವೇಷನ್ ಆಫ್ ದಿಸ್ ಲೈನ್. ಸೊ ಯೂಸಿಂಗ್ 2 ಪಾಯಿಂಟ್ ಫಾರ್ಮ್ ಏನು 2 ಪಾಯಿಂಟ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಅ ಲೈನ್? y ಮೈನಸ್ y1 ಈಕ್ವಲ್ ಟು y2 ಮೈನಸ್ y1 ಬೈ x2 ಮೈನಸ್ x1 ಇಂಟು x ಮೈನಸ್ x1. ಈ ಫಾರ್ಮನ್ನು 2 ಪಾಯಿಂಟ್ ಫಾರ್ಮ್ ಅಂತ ಕರಿತೀವಿ. ಸೊ ಇಲ್ಲಿ 2 ಪಾಯಿಂಟ್ಸ್ ಇದೆ, ಇದನ್ನು x1 y1 ತಗೊಳ್ಳಿ, ಇದನ್ನು x2 y2 ತಗೊಳ್ಳಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ಸೊ y ಮೈನಸ್ 0, y1 ಅಂದರೆ 0, y2 ಅಂದರೆ b ಮೈನಸ್ 0 ಬೈ x2 ಅಂದರೆ ಇಲ್ಲಿ 0 ಮೈನಸ್ a
ಇಂಟು ಎಕ್ಸ್ ಮೈನಸ್ x1 ಅಂದರೆ ಎ. ಸೊ ಇದು ಸಿಂಪ್ಲಿಫೈ ಮಾಡಿ y ಈಕ್ವಲ್ ಟು ಬಿ ಬೈ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಎ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಿವಾಗ. ಮೈನಸ್ ಎ ವೈ ಈಕ್ವಲ್ ಟು ಬಿ ಎಕ್ಸ್ ಮೈನಸ್ ಎ ಬಿ. ಸೊ ಈ ಎ ಬಿಯನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡೋಗಿ ಇದನ್ನು ಈ ಕಡೆ ತನ್ನಿ. ಸೊ ಏನು ಸಿಗುತ್ತೆ ನಿಮಗೆ, ಬಿ ಎಕ್ಸ್ ಪ್ಲಸ್ ಎ ವೈ ಈಕ್ವಲ್ ಟು ಎ ಬಿ. ನಮಗೆ ಬಟ್ ಈ ಫಾರ್ಮಲ್ಲಿ ಬೇಕು ಅಲ್ವಾ. ಸೊ ಈ ಫಾರ್ಮಲ್ಲಿ ಬೇಕು ಅಂತಾದರೆ ಈಗ ಏನು ಮಾಡಬೇಕು, ಡಿವೈಡ್ ಬೈ ಎ ಬಿ. ಸೊ ಇಲ್ಲಿ ಡಿವೈಡ್ ಬೈ ಎ ಬಿ ಮಾಡಿದರೆ ಬಿ ಬಿ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಬೈ ಎ ಉಳಿಯುತ್ತೆ. ಪ್ಲಸ್ ಇದು ಡಿವೈಡ್ ಬೈ ಎ ಬಿ ಮಾಡಿದರೆ ಎ ಕ್ಯಾನ್ಸಲ್ ಆಗುತ್ತೆ, ವೈ ಬೈ ಬಿ ಈಕ್ವಲ್ ಟು ಎ ಬಿ ಬೈ ಎ ಬಿ ಏನು ಸಿಗುತ್ತೆ, 1. ಸೊ ಇದನ್ನು ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕರೀತಾರೆ. ವೆರಿ ಸಿಂಪಲ್ ಡಿರೈವೇಷನ್. ಈ ಥರ ಒಂದು ಡಯಾಗ್ರಾಮ್ ಹಾಕೋಬೇಕು. ಒಂದು ಲೈನ್ ವಿಚ್ ಮೇಕ್ಸ್ ಎಕ್ಸ್ ಇಂಟರ್ಸೆಪ್ಟ್ ಎ, ವೈ ಇಂಟರ್ಸೆಪ್ಟ್ ಬಿ ಬರ್ಕೋಬೇಕು. ಸೊ ಈ 2 ಪಾಯಿಂಟ್ ಸಿಕ್ಕಿದ ನಂತರ ಇಮಿಡಿಯೇಟ್ಲಿ 2 ಪಾಯಿಂಟ್ ಫಾರ್ಮ್ ಹಾಕಿದರೆ ನಿಮಗೆ ಈಕ್ವೇಷನ್ ಆಫ್ ಅ ಲೈನ್ ಇಂಟರ್ಸೆಪ್ಟ್ ಫಾರ್ಮಲ್ಲಿ ಸಿಗುತ್ತೆ. ಅದಾದ ನಂತರ ಸಬ್ ಕ್ವೆಶನ್ ಇದೆ. ಏನು ಸಬ್ ಕ್ವೆಶನ್? ಫೈಂಡ್ ಈಕ್ವೇಷನ್ ಆಫ್ ಅ ಲೈನ್ ದಟ್ ಕಟ್ಸ್ ಆಫ್ ಈಕ್ವಲ್ ಇಂಟರ್ಸೆಪ್ಟ್ಸ್ ಆನ್ ದ ಕೋಆರ್ಡಿನೇಟ್ ಆಕ್ಸಿಸ್. ಏನು ಕೊಟ್ಟಿದ್ದಾರೆ, ಗಿವನ್ ಈಕ್ವಲ್ ಇಂಟರ್ಸೆಪ್ಟ್ಸ್ ಆನ್ ದ ಕೋಆರ್ಡಿನೇಟ್ ಆಕ್ಸಿಸ್. ಇಂಟರ್ಸೆಪ್ಟ್ಸ್ ಹೆಂಗೆ ಡಿನೋಟ್ ಮಾಡಿದೆ, ಎ ಮತ್ತು ಬಿ. ಈಕ್ವಲ್ ಇಂಟರ್ಸೆಪ್ಟ್ ಅಂದರೆ ಎ ಈಕ್ವಲ್ ಟು ಬಿ. ಅದಾದ ನಂತರ ಪಾಸಸ್ ಥ್ರೂ ದ ಪಾಯಿಂಟ್, ಇದೊಂದು ಎಕ್ಸ್ಟ್ರಾ ಕಂಡೀಷನ್ ಕೊಟ್ಟಿದ್ದಾರೆ. ಆಮೇಲೆ ಆ ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ 2,3. ಸರಿನಾ? ಫಸ್ಟ್ ಎ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಈಕ್ವೇಷನ್ ಆಫ್ ಅ ಲೈನ್ ಏನು, ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಈಕ್ವಲ್ ಟು 1. ಇದು ಇಂಟರ್ಸೆಪ್ಟ್ ಫಾರ್ಮಿಂದ ಬರೋದು. ಸೊ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಎ ಈಕ್ವಲ್ ಟು 1. ಯಾಕೆ, ಎ ಈಕ್ವಲ್ ಟು ಬಿ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎ ಅಂತ ಆಯಿತು. ದಟ್ ಈಸ್ ದ ಈಕ್ವೇಷನ್ ಆಫ್ ಅ ಲೈನ್ ವಿಚ್ ಕಟ್ಸ್ ಆಫ್ ಈಕ್ವಲ್ ಇಂಟರ್ಸೆಪ್ಟ್. ಈಗ ಇನ್ನೂ ಒಂದು ಎಕ್ಸ್ಟ್ರಾ ಕಂಡೀಷನ್ ಕೊಟ್ಟಿದ್ದಾರೆ. ಅದು ಎಕ್ಸ್ಟ್ರಾ ಕಂಡೀಷನ್ ಯೂಸ್ ಮಾಡಿದರೆ ನಿಮಗೆ ಎ ವ್ಯಾಲ್ಯೂ ಸಿಗುತ್ತೆ. ಏನದು ಎಕ್ಸ್ಟ್ರಾ ಕಂಡೀಷನ್? ದ ಲೈನ್ ಪಾಸಸ್ ಥ್ರೂ ದ ಪಾಯಿಂಟ್ 2,3. ಅಂದರೆ ಪುಟ್ ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 3. ಯಾಕೆ ಹಿಂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಆ ಲೈನ್ ಆ ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಇದೆಯಂತಾದರೆ ಆ ಲೈನ್ದು ಈಕ್ವೇಷನ್ ಸ್ಯಾಟಿಸ್ಫೈ ಮಾಡಲೇಬೇಕು ಆ ಪಾಯಿಂಟ್. ಸೊ 2 + 3 ಈಕ್ವಲ್ ಟು ಎ ಈಕ್ವಲ್ ಟು ಎಷ್ಟು ಬರುತ್ತೆ, 5 ಅಂತ ಬರುತ್ತೆ. ಸೊ ನಿಮಗೆ ಇದು ಎ ಈಕ್ವಲ್ ಟು ಎಷ್ಟು ಅಂತ ಕೊಡುತ್ತೆ. ದೇರ್ಫೋರ್ ಈಕ್ವೇಷನ್ ಆಫ್ ಲೈನ್ ಈಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5. ಈ ಥರ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. 5 ವ್ಯಾಲ್ಯೂವನ್ನು ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈಕ್ವೇಷನ್ ಆಫ್ ಅ ಲೈನ್ ಸಿಗುತ್ತೆ. ಈಗ ಸೆಕೆಂಡ್ ಕ್ವೆಶನ್, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್ ಹ್ಯಾವಿಂಗ್ ಸ್ಲೋಪ್ಸ್ m1 ಆ್ಯಂಡ್ m2. ಸೊ ನಿಮಗೊಂದು ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡಬೇಕು. ಅಕ್ಯೂಟ್ ಆ್ಯಂಗಲ್ ಫೈಂಡ್ ಔಟ್ ಮಾಡೋಕ್ಕೆ ಏನು ಎಕ್ಸ್ಪ್ರೆಷನ್ ಅದಿವಾಗ ಮಾಡಬೇಕು. ಸೊ ಅದಕ್ಕೇನು ಮಾಡ್ತೀನಿ, ನಾನು 2 ನಾನ್ ವರ್ಟಿಕಲ್ ಲೈನ್ಸ್ L1 ಮತ್ತು L2 ಕನ್ಸಿಡರ್ ಮಾಡಿದ್ದೀನಿ. ಕರೆಕ್ಟಾ? ಅದನ್ನಿಲ್ಲಿ ಬರಬೇಕು. ಲೆಟ್ L1 ಆ್ಯಂಡ್ L2 ಬಿ 2 ನಾನ್ ವರ್ಟಿಕಲ್ ಯಾಕಂದರೆ ವರ್ಟಿಕಲ್ ಲೈನ್ ಇದ್ದು ಸ್ಲೋಪ್ ಡಿಫೈನ್ ಮಾಡೋಕ್ಕಾಗಲ್ಲ. 2 ನಾನ್ ವರ್ಟಿಕಲ್ ಲೈನ್ಸ್ ವಿತ್ ಸ್ಲೋಪ್ಸ್ ಅವ್ರು ಕೊಟ್ಟಿದ್ದಾರೆ M1 ಆ್ಯಂಡ್ M2 ರೆಸ್ಪೆಕ್ಟಿವ್ಲಿ. ಸರಿನಾ? ನೆಕ್ಸ್ಟ್ ಲೆಟ್ α1, α2 ಬಿ ಇನ್ಕ್ಲಿನೇಷನ್ ಆಫ್ L1 ಆ್ಯಂಡ್ L2 ರೆಸ್ಪೆಕ್ಟಿವ್ಲಿ. ಇದನ್ನು ಇಲ್ಲಿ ಬರೀ. α1 ಅಂದರೆ ಇನ್ಕ್ಲಿನೇಷನ್ ಅಂದರೆ ಏನು, ಆ್ಯಂಗಲ್ ಮೇಡ್ ಬೈ ದ ಲೈನ್ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸ್. ಇದು α1, ಇದು ಇನ್ನೊಂದು α2, ಸೆಕೆಂಡ್ ಲೈನ್ ಇದು α2. ಸೊ ನಮಗೆ ಗೊತ್ತು ಇನ್ಕ್ಲಿನೇಷನ್ ಕೊಟ್ಟರೆ ಸ್ಲೋಪ್ ಹೇಗೆ ಫೈಂಡ್ ಔಟ್ ಮಾಡೋದು, m ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ m1 ಈಕ್ವಲ್ ಟು ಟ್ಯಾನ್ α1 ಆ್ಯಂಡ್ m2 ಈಕ್ವಲ್ ಟು ಟ್ಯಾನ್ α2. ಸೊ ದಿಸ್ ಈಸ್ ಬೈ ದ ಡೆಫಿನೇಷನ್ ಆಫ್ ಸ್ಲೋಪ್. ಈಗ ಈ ಫಿಗರಲ್ಲಿ ಏನು ಸಿಗುತ್ತೆ ಅಂದರೆ ಇದು α1 ಇದು α2 ಅಂತಾದರೆ ಈ ಆ್ಯಂಗಲ್ ಎಷ್ಟಾಗುತ್ತೆ, 180 ಮೈನಸ್ α2 ಆಗುತ್ತೆ. ಸೊ ಇದು ಥೀಟಾ ಬಿ ದ ಅಕ್ಯೂಟ್ ಆ್ಯಂಗಲ್, ಫೈ ಬಿ ದ ಆಬ್ಟ್ಯೂಸ್ ಆ್ಯಂಗಲ್ ಬಿಟ್ವೀನ್ 2 ಲೈನ್ಸ್. ನಮಗೆ ಬರೀ ಅಕ್ಯೂಟ್ ಆ್ಯಂಗಲಿಗೆ ಮಾತ್ರ ಬೇಕು. ಲೆಟ್ ಥೀಟಾ ಬಿ ಅಕ್ಯೂಟ್ ಆ್ಯಂಗಲ್ ಬಿಟ್ವೀನ್ L1 ಆ್ಯಂಡ್ L2. ಅದನ್ನು ಒಂದು ಬರೆದ್ಬಿಡಿ. ಸೊ ಇವಾಗ ನನಗೆ ಈ ಥೀಟಾ ಫೈಂಡ್ ಔಟ್ ಮಾಡಬೇಕಾದ್ರೆ ಇದು ಥೀಟಾ ಇಲ್ಲದ್ರೆ ಆಪೋಸಿಟ್ ಆ್ಯಂಗಲ್, ಇದು ಥೀಟಾನೇ ಇರಬೇಕು. ಸೊ ಫ್ರಮ್ ದಿಸ್ ಈ ಟ್ರಯಾಂಗಲ್ ಸಿಗತ್ತಲ್ವಾ, ಈ ಟ್ರಯಾಂಗಲ್ ಯಾವ ಥರ ಇರುತ್ತೆ ನೋಡಿ, ಈ ಥರ ಇದೆ ಟ್ರಯಾಂಗಲ್. ಇದು α1 ಇದೆ, ಈ ಆ್ಯಂಗಲ್
ಈ ಆ್ಯಂಗಲ್ ಆಲ್ಫಾ 2 ಇದೆ. ಸೊ ಇದೆಷ್ಟಾಗುತ್ತೆ 180 ಮೈನಸ್ ಆಲ್ಫಾ 2 ಆಗುತ್ತೆ. ಸೊ ಈ ಆ್ಯಂಗಲ್ ಟೀಟಾ ಕರೆಕ್ಟಾ, ಯಾಕಂದರೆ ಇದು ಒಪೋಸಿಟ್ ಆ್ಯಂಗಲ್ ಟೀಟಾ. ಟೀಟಾ ಎಷ್ಟಿರಬೇಕು, ಟೀಟಾ ಈಕ್ವಲ್ ಟು ಸಮ್ ಆಫ್ ಆಲ್ ಆ್ಯಂಗಲ್ಸ್ ಇನ್ ಅ ಟ್ರಯಾಂಗಲ್ ಇಸ್ 180 ಡಿಗ್ರಿ. ಟೀಟಾ ಪ್ಲಸ್ ಆಲ್ಫಾ 1 ಪ್ಲಸ್ 180 ಮೈನಸ್ ಆಲ್ಫಾ 2 ಈಕ್ವಲ್ ಟು 180. ಸರಿನಾ? ಇದು ಟೀಟಾ, ಇದು ಆಲ್ಫಾ 1, ಇದು 180 ಮೈನಸ್ ಆಲ್ಫಾ 2. ಸಮ್ ಆಫ್ ಆಲ್ ಆ್ಯಂಗಲ್ಸ್ ಇನ್ ಅ ಟ್ರಯಾಂಗಲ್ ಇಸ್ 180. ದರ್ಫೋರ್ 180 180 ಕ್ಯಾನ್ಸಲ್ ಆಗಿ ಟೀಟಾ ಈಕ್ವಲ್ ಟು ಆಲ್ಫಾ 2 ಮೈನಸ್ ಆಲ್ಫಾ 1 ಇಷ್ಟು ಬರುತ್ತೆ. ಸೊ ಅದನ್ನು ಇಲ್ಲಿ ಬರಿಬೇಕು. ಸೊ ಹೆಂಗೆ ಬರೆಯೋದು, ಫ್ರಮ್ ಫಿಗರ್, okay, so sum of all angles within this small triangle, that is alpha 1 plus 180 minus alpha 2 plus theta equal to 180 degree. ಯಾಕಂದರೆ ಇದು ಟೀಟಾ, ಇದು ಆಲ್ಫಾ 1, ಇದು ಆಲ್ಫಾ 2 ಇದೆ. ಸೊ ಸಮ್ ಆ್ಯಂಗಲ್ ಇನ್ ಸ್ಟ್ರೈಟ್ ಲೈನ್ ಇಸ್ 180. ಸೊ ಇದು ಉಳಿದಿರೋ ಆ್ಯಂಗಲ್ 180 ಮೈನಸ್ ಆಲ್ಫಾ 2. ಸೊ 180 180 ಕ್ಯಾನ್ಸಲ್ ಆಯಿತು. ಟೀಟಾ ಈಕ್ವಲ್ ಟು ಆಲ್ಫಾ 2 ಮೈನಸ್ ಆಲ್ಫಾ 1. ಕರೆಕ್ಟಾ? ನೆಕ್ಸ್ಟ್ ಅಪ್ಲೈ ಟ್ಯಾನ್ ಆನ್ ಬೋತ್ ಸೈಡ್ಸ್. ಟ್ಯಾನ್ ಟೀಟಾ ಈಕ್ವಲ್ ಟು ಟ್ಯಾನ್ ಆಫ್ ಆಲ್ಫಾ 2 ಮೈನಸ್ ಆಲ್ಫಾ 1. ಈಗ ಇದಕ್ಕೆ ಟ್ಯಾನ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಹಾಕಬೇಕು. ಸೊ ಏನು ಟ್ಯಾನ್ ಎಕ್ಸ್ ಮೈನಸ್ ವೈ, ಟ್ಯಾನ್ ಆಫ್ ಆಲ್ಫಾ 2 ಮೈನಸ್ ಟ್ಯಾನ್ ಆಫ್ ಆಲ್ಫಾ 1 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಆಲ್ಫಾ 2 ಇಂಟು ಟ್ಯಾನ್ ಆಲ್ಫಾ 1. ಸೊ ಇದು ಟ್ಯಾನ್ ಟೀಟಾ. ಸೊ ಇದು ನೆಕ್ಸ್ಟ್ ಏನು ಸಿಗುತ್ತೆ, ಟ್ಯಾನ್ ಟೀಟಾ ಈಕ್ವಲ್ ಟು ಟ್ಯಾನ್ ಆಲ್ಫಾ 2 ಅಂದ್ರೇನು, m2 ಮೈನಸ್ m1 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2. ಏನು ಕೇಳಿದ್ದಾರೆ ನಿಮಗೆ, ಅಕ್ಯೂಟ್ ಆ್ಯಂಗಲ್ ಅಂತ ಕೇಳಿದ್ದಾರೆ. ಸೊ ಅಕ್ಯೂಟ್ ಆ್ಯಂಗಲ್ ಅಂದರೆ ಟ್ಯಾನ್ ಈಸ್ ಆಲ್ವೇಸ್ ಪಾಸಿಟಿವ್ ಫಸ್ಟ್ ಕ್ವಾಡ್ರಂಟಲ್ಲಿ. ಸೊ ಒಂದು ಮಾಡ್ಯುಲಸ್ ಹಾಕಬೇಕು ಫೈನಲಿ ಬರೋ ಎಕ್ಸ್ಪ್ರೆಷನ್ಗೆ, ಮಾಡ್ ಆಫ್, ಯಾಕಂದರೆ ನಮಗೆ ಅಕ್ಯೂಟ್ ಆ್ಯಂಗಲ್ಲೇ ಬೇಕು. ಸೊ ಟ್ಯಾನ್ ಪಾಸಿಟಿವೇ ಬರಬೇಕು. ಸೊ ಟ್ಯಾನ್ ಟೀಟಾ ಈಸ್ ಮಾಡ್ಯುಲಸ್ ಆಫ್ m2 ಮೈನಸ್ m1 ಬೈ 1 ಪ್ಲಸ್ m1 ಇಂಟು m2. ಇದು ಫಸ್ಟ್ ಪಾರ್ಟ್, ಇದು ಡಿರೈವೇಷನ್ ಪಾರ್ಟ್. ನೆಕ್ಸ್ಟ್ ಏನು ಮಾಡಬೇಕು, ಹೆನ್ಸ್ ಫೈಂಡ್ ದ ಸ್ಲೋಪ್ಸ್ ಆಫ್ ದ ಲೈನ್ಸ್ ಇಫ್ ದ ಸ್ಲೋಪ್ ಆಫ್ ಅ ಲೈನ್ ಇಸ್ ಡಬಲ್ ಆಫ್ ದ ಸ್ಲೋಪ್ ಆಫ್ ಅನದರ್ ಲೈನ್. ಸೊ ಇದು ಕೊಟ್ಟಿರೋ ಕಂಡೀಷನ್. ಸೊ ಸ್ಲೋಪ್ ಆಫ್ ಒನ್ ಲೈನ್ ಈಸ್ ಡಬಲ್ ಆಫ್ ಸ್ಲೋಪ್ ಆಫ್ ಅನದರ್ ಲೈನ್. ಸೊ ಅದನ್ನು ಇಲ್ಲಿ ಬರಿಬೇಕು. ಸೊ ಇವಾಗ m2 ಈಸ್ ಈಕ್ವಲ್ ಟು 2 ಟೈಮ್ಸ್ m1 ಅಂತ ಬರಿತೀನಿ. ಸ್ಲೋಪ್ ಆಫ್ ಅ ಲೈನ್ ಈಸ್ ಡಬಲ್ ದ ಸ್ಲೋಪ್ ಆಫ್ ಅನದರ್ ಲೈನ್. If the tangent angle between them is 1/3, tan theta ಕೊಟ್ಟಿದ್ದಾರೆ 1/3, you have to find out slope of the lines. So ಈಗ ಫಾರ್ಮುಲಾ ಇದೆ, tan theta equal to modulus of m2 minus m1 by 1 plus m1 into m2. ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. tan theta equal to ಮಾಡ್ಯುಲಸ್ ಆಫ್ m2 ಏನು ಕೊಟ್ಟಿದ್ದಾರೆ, ನಾವು ತಗೊಂಡಿದ್ದೀವಿ 2m1 ಮೈನಸ್ m1 ಡಿವೈಡೆಡ್ ಬೈ 1 ಪ್ಲಸ್ m1 ಹಾಗೆ ಬರೀರಿ, m2 ಅಂದರೆ 2m1. ಸೊ ಟ್ಯಾನ್ ಟೀಟಾ ಕೊಟ್ಟಿದ್ದಾರೆ ವ್ಯಾಲ್ಯೂ ಎಷ್ಟು, 1/3 ಈಕ್ವಲ್ ಟು ಮಾಡ್ಯುಲಸ್ ಆಫ್ m1 ಬೈ 1 ಪ್ಲಸ್ 2m1 ಸ್ಕ್ವೇರ್ ಆಗುತ್ತೆ. ಇಷ್ಟಾಯಿತು. ಇವಾಗ ಮಾಡ್ಯುಲಸ್ ರಿಮೂವ್ ಮಾಡಿದರೆ ಇದಕ್ಕೆ 2 ವ್ಯಾಲ್ಯೂಸ್ ಬರುತ್ತೆ. ಸೊ m1 ಬೈ 1 ಪ್ಲಸ್ 2m1 ಸ್ಕ್ವೇರ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/3. ಓಕೆ, ಸೊ ದಿಸ್ ಇಸ್ ಪ್ಲಸ್ ಆರ್ ಮೈನಸ್ 1/3. ಸೊ ಒಂದೊಂದೇ ವ್ಯಾಲ್ಯೂ ತಗೊಳ್ಳಿ. m1 ಬೈ 1 ಪ್ಲಸ್ 2m1 ಸ್ಕ್ವೇರ್ ಈಕ್ವಲ್ ಟು 1/3 ಆರ್ m1 ಬೈ 1 ಪ್ಲಸ್ 2m1 ಸ್ಕ್ವೇರ್ ಈಕ್ವಲ್ ಟು ಮೈನಸ್ 1/3. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 3m1 ಈಕ್ವಲ್ ಟು 1 ಪ್ಲಸ್ 2m1 ಸ್ಕ್ವೇರ್ ಆರ್ 3m1 ಈಕ್ವಲ್ ಟು ಮೈನಸ್ 1 ಮೈನಸ್ 2m1 ಸ್ಕ್ವೇರ್. ಓಕೆ, ನೆಕ್ಸ್ಟು 2m1 ಸ್ಕ್ವೇರ್ ಮೈನಸ್ 3m1 ಪ್ಲಸ್ 1 ಈಕ್ವಲ್ ಟು 0 ಆರ್ ಇದನ್ನು ಈ ಕಡೆ ತಂದರೆ 2m1 ಸ್ಕ್ವೇರ್ ಪ್ಲಸ್ 3m1 ಪ್ಲಸ್ 1 ಈಕ್ವಲ್ ಟು 0. ಇವಾಗ ಕ್ವಾಡ್ರೆಟಿಕ್ ಇಕ್ವೇಷನ್ಸ್ ಫ್ಯಾಕ್ಟರೈಸ್ ಮಾಡಬೇಕು. ಸೊ ಇದಕ್ಕೆ 2m1 ಸ್ಕ್ವೇರ್ ಮೈನಸ್ 2m1 ಮೈನಸ್ m1 ಪ್ಲಸ್ 1 ಈಕ್ವಲ್ ಟು 0 ಆರ್ 2m1 ಸ್ಕ್ವೇರ್ ಪ್ಲಸ್ 2m1 ಪ್ಲಸ್ m1 plus 1 equal to 0. Okay, because 2 plus 1 3, 2
ಇಂಟು 1 2m1 ಸ್ಕ್ವೇರ್ ಆಗುತ್ತೆ. ಸೊ ಇದಕ್ಕೆ 2m1 ಕಾಮನ್ ತೆಗೆದ್ರೆ m1 ಮೈನಸ್ 1 ಪ್ಲಸ್ 1 ಇಂಟು ಇಲ್ಲಿ m1 ಮೈನಸ್ ಇಲ್ಲಿ ಮೈನಸ್ 1 ಇಂಟು m1 ಮೈನಸ್ 1 ಈಕ್ವಲ್ ಟು 0. ಅಂದರೆ m1 ಈಕ್ವಲ್ ಟು 1 ಆಗುತ್ತೆ ಆರ್ m1 ಈಕ್ವಲ್ ಟು ಹಾಫ್. ಇದರಲ್ಲಿ 2 ವ್ಯಾಲ್ಯೂ. ಆರ್ ಇನ್ನೊಂದು ಇಲ್ಲಿ m1 2m1 ಇಂಟು 1 m1 ಪ್ಲಸ್ 1 ಪ್ಲಸ್ 1 ಇಂಟು m1 ಪ್ಲಸ್ 1 ಈಕ್ವಲ್ ಟು 0. ಸೊ 2 ವ್ಯಾಲ್ಯೂ ಬರುತ್ತೆ. ಇಲ್ಲೂ ಕೂಡ m1 ಈಕ್ವಲ್ ಟು ಮೈನಸ್ 1 ಆರ್ m1 ಈಕ್ವಲ್ ಟು ಮೈನಸ್ ಹಾಫ್. ಅಂದರೆ m1 ಈಕ್ವಲ್ ಟು 1 ಅಥವಾ ಹಾಫ್, ಮೈನಸ್ 1 ಅಥವಾ ಮೈನಸ್ ಹಾಫ್. ಸ್ಲೋಪ್ಸ್ ಆಫ್ ದ ಲೈನ್ಸ್ ಬೇಕು ಅಲ್ವಾ. ಸೊ ಒಂದೊಂದೇ ತಗೊಳ್ಳಿ. m1 ಈಕ್ವಲ್ ಟು 1 ಆದರೆ m2 ಈಕ್ವಲ್ ಟು ಏನಾಗುತ್ತೆ, m1 ಈಕ್ವಲ್ ಟು 1 m2 ಈಕ್ವಲ್ ಟು 2 ಇಲ್ಲಿ ಹಾಕಿ. m1 ಈಕ್ವಲ್ ಟು 1 ಆದರೆ m2 ಈಕ್ವಲ್ ಟು 2 ಆಗುತ್ತೆ. ಸಿಮಿಲರ್ಲಿ m1 ಈಕ್ವಲ್ ಟು ಹಾಫ್ ಆದರೆ m2 ಈಕ್ವಲ್ ಟು 1 ಆಗುತ್ತೆ. ಸೊ m1 ಈಕ್ವಲ್ ಟು ಮೈನಸ್ 1 ಆದರೆ m2 ಈಕ್ವಲ್ ಟು ಮೈನಸ್ 2 ಆಗುತ್ತೆ. m1 ಈಕ್ವಲ್ ಟು ಮೈನಸ್ ಹಾಫ್ ಅಂತಾದರೆ m2 ಈಕ್ವಲ್ ಟು ಇಲ್ಲಿ ಮೈನಸ್ ಹಾಫ್ ಹಾಕಿ ನೋಡಿ ಮೈನಸ್ 1 ಆಗುತ್ತೆ. ದರ್ಫೋರ್ ಸ್ಲೋಪ್ಸ್ ಆರ್ ಇದರ್ 1 and 2 ಆರ್ ಹಾಫ್ ಆ್ಯಂಡ್ 1 ಆರ್ ಮೈನಸ್ 1 and ಮೈನಸ್ 2 ಮೈನಸ್ ಹಾಫ್ ಆ್ಯಂಡ್ ಮೈನಸ್ 1. ಇದು ಇಷ್ಟು ಸ್ಲೋಪ್ಸ್, ಪಾಸಿಬಲ್ ಸ್ಲೋಪ್ಸ್ ಆಫ್ ದ ಲೈನ್ಸ್. ಈಗ ನೆಕ್ಸ್ಟ್ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವೆಶನ್. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಅ ಪಾಯಿಂಟ್ x1 y1 ಆ್ಯಂಡ್ ಅ ಲೈನ್ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಸೊ ಲೈನ್ ಮತ್ತು ಪಾಯಿಂಟ್ ಮಿಡ್ಲಲ್ಲಿರೋ ಡಿಸ್ಟೆನ್ಸು ಫೈಂಡ್ ಔಟ್ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳಿದರೆ ದ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಫೈಂಡ್ ಔಟ್ ಮಾಡೋಕ್ಕೆ. ಸೊ ಫಸ್ಟ್ ಏನು ಮಾಡಬೇಕು, ಕನ್ಸಿಡರ್ ಅ ಲೈನ್ ಬರಿಬೇಕು. ಕನ್ಸಿಡರ್ ಅ ಲೈನ್ ಕ್ಯಾಪಿಟಲ್ ಎಲ್ ಆ್ಯಸ್ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಇದು ಜನರಲ್ ಫಾರ್ಮ್ ಆಫ್ ಇಕ್ವೇಷನ್ ಆಫ್ ಅ ಲೈನ್. ಈ ಲೈನಿದ ಇಕ್ವೇಷನ್ ಬರೆದಾದ ನಂತರ ಏನು ಮಾಡಬೇಕಂದ್ರೆ ಆ್ಯಂಡ್ ಅ ಪಾಯಿಂಟ್, ಯಾವುದದು ಪಾಯಿಂಟ್ ಪಿ ಆಫ್ x1, y1. ಈ ಪಾಯಿಂಟಿಂದ ಈ ಲೈನಿಗಿರೋ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕಂತಾದರೆ ಯಾವತ್ತೂ ಡಿಸ್ಟೆನ್ಸಿಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದರೆ ಪರ್ಪೆಂಡಿಕ್ಯುಲರ್. ಹಿಂಗೂ ಆಗುತ್ತೆ, ಎಲ್ಲಿಂದನೂ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೋದು. ಬಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳಿದರೆ ಯಾವತ್ತೂ ಪಾಯಿಂಟಿಂದ ಲೈನಿಗೆ ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿಬಿಟ್ಟು ಲೆಂತ್ ಫೈಂಡ್ ಔಟ್ ಮಾಡಿದ್ರೇ ನಿಮಗೆ ಪರ್ಪೆಂಡಿಕ್ಯುಲರ್ ಏನು ಸಿಗುತ್ತೆ, ಅದು ದ ಡಿಸ್ಟೆನ್ಸ್. ಏನು ಮಾಡಬೇಕು, ಸೊ ಡ್ರಾ ಪರ್ಪೆಂಡಿಕ್ಯುಲರ್ ಫ್ರಮ್ ಪಿ ಟು ಎಲ್. ಓಕೆ, ಪಿ ಸಿ ನೇಮ್ ಇಟ್ ಆಸ್ ಡಿ. ಓಕೆ, ಲೆಟ್ ಪಿ ಸಿ ಈಕ್ವಲ್ ಟು ಡಿ. ಲೆಂತ್ ಆಫ್ perpendicular, or it can also be said as distance of P from L. Distance of a point from a line, ಅದನ್ನು ಡಿ ಅಂತ ನೇಮ್ ಮಾಡ್ತೀನಿ ನಾನು. ನೆಕ್ಸ್ಟು ಈ ಲೈನ್ ಕಟ್ಸ್ ಬೋತ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಆ್ಯಂಡ್ ಇಕ್ವೇಷನ್ ಆಫ್ ಅ ಲೈನ್ ಈ ಥರ ಇದೆ. ಸೊ ಎಕ್ಸ್ ಇಂಟರ್ಸೆಪ್ಟ್ ಯಾವ ಥರ ಇರುತ್ತೆ ಇದರದ್ದು, ಮೈನಸ್ ಸಿ ಬೈ ಎ. ವೈ ಇಂಟರ್ಸೆಪ್ಟ್ ಯಾವ ಥರ, ಮೈನಸ್ ಸಿ ಬೈ ಬಿ. ವೈ ಇಂಟರ್ಸೆಪ್ಟ್ ಯಾವ ಥರ ಇರುತ್ತೆ, ಮೈನಸ್ ಸಿ ಬೈ ಬಿ. ಸ್ಲೋಪ್ ಮೈನಸ್ ಎ ಬೈ ಬಿ. ಆ ಮೂರು ಫಾರ್ಮ್ ನೆನ್ಪಿಟ್ಕೋಬೇಕು. ಈಗ ನನಗೆ ಎಕ್ಸ್ ಇಂಟರ್ಸೆಪ್ಟ್ ಮೈನಸ್ ಸಿ ಬೈ ಎ ಆದಿದ್ದರಿಂದ this passes through the point minus c by a, 0. So from this equation, L equation ಇಂದ ಏನಾಗುತ್ತೆ ನಿಮಗೆ, x intercept minus c by a, y intercept ಮೈನಸ್ ಸಿ ಬೈ ಬಿ. ಇದು ನೆನ್ಪಿಟ್ಕೋಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಕೊಟ್ಟಿರುವಾಗ ಈ ಥರ ಎಕ್ಸ್ ಮತ್ತು ವೈ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡೋಕ್ಕೆ. ದರ್ಫೋರ್ ಏನಾಗುತ್ತೆ, point A equal to minus c by a, 0 and point B equal to minus c by b, 0. ಬೇಕಾದರೆ ಪಾಯಿಂಟ್ ಎಗೆ ಬೇರೆ ನೇಮ್ ಕೊಡ್ಬೋದು, ಯಾಕಂದರೆ ಇಲ್ಲಿ ಎ ಅಂತ ಯೂಸ್ ಮಾಡಿದ್ದೀರಿ. ಸೊ ನಮಗೆ ಎ ಮತ್ತು ಬಿ ಸಿಗುತ್ತೆ. ಸೊ ಜಾಯಿನ್ ಪಿ ಆ್ಯಂಡ್ ಎ, ಪಿ ಆ್ಯಂಡ್ ಬಿ, ರೈಟ್. ನಿಮಗೆ ಒಂದು ಟ್ರಯಾಂಗಲ್ ಸಿಗುತ್ತೆ. ಸೊ ಇದೇ ಟ್ರಯಾಂಗಲನ್ನು ಮೇಯ್ನಾಗಿ ಯೂಸ್ ಮಾಡೋಕ್ಕೆ ಡಿರೈವೇಷನ್ಗೆ ಏನು ಮಾಡಬೇಕು ಅಂದರೆ ಈ ಟ್ರಯಾಂಗಲ್ ಇದ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಈ ಟ್ರಯಾಂಗಲ್ ಇದ್ದು ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ 2 ಮೆಥಡ್ ಇದೆ.
ಒಂದು ಹಾಫ್ ಇಂಟು ಬೇಸ್ ಇಂಟು ಹೈಟ್, ಇನ್ನೊಂದು ದ ಕೋಆರ್ಡಿನೇಟ್ಸ್ ವರ್ಟೀಸಸ್ ಯೂಸ್ ಮಾಡಿಬಿಟ್ಟು, ಯಾಕಂದರೆ ಈ ಟ್ರಯಾಂಗಲ್ ಇದ್ದು 3 ವರ್ಟೀಸಸ್ ನಮಗೆ ಸಿಕ್ಕಿದೆ. ಆ ಕೋಆರ್ಡಿನೇಟ್ಸ್ ಯೂಸ್ ಮಾಡಿಕೊಂಡು ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಆಗತ್ತೆ. ಸೊ 2 ಮೆಥಡಲ್ಲೂ ಮಾಡ್ತೀನಿ. ಏರಿಯಾ ಆಫ್ ಟ್ರಯಾಂಗಲ್ APB ಈಸ್ ಹೆಂಗೆ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ, ಹಾಫ್ ಇಂಟು ಮಾಡ್ಯುಲಸ್ ಆಫ್ x1 y2 ಮೈನಸ್ y3 ಪ್ಲಸ್ x2 y3 ಮೈನಸ್ y1 ಪ್ಲಸ್ x3 y1 ಮೈನಸ್ y2. ಇದು ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಈ ಕೋಆರ್ಡಿನೇಟ್ಸ್ ಇದನ್ನು x1 y1 ಅಂತಲೇ ಇಟ್ಕೊಳ್ಳಿ, ಇದನ್ನು x2 y2 ಅಂತ ಬರೀರಿ, ಇದನ್ನು x3 y3 ಅಂತ ಬರೀರಿ. ಇದ್ಲೀಗ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಾಗುತ್ತೆ, ಹಾಫ್ ಇಂಟು ಮಾಡ್ಯುಲಸ್ ಆಫ್ x1 ಅಂದರೆ x1, y2 ಮೈನಸ್ y3 ಅಂದರೆ 0 ಮೈನಸ್ y3 ಅಂದರೆ ಮೈನಸ್ ಸಿ ಬೈ ಬಿ ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಸಿ ಬೈ ಬಿ, ಪ್ಲಸ್ x2 ಅಂದರೆ ಮೈನಸ್ ಸಿ ಬೈ ಎ ಇಂಟು y3 ಯಾವುದಿದೆ, ಮೈನಸ್ ಸಿ ಬೈ ಬಿ ಮೈನಸ್ y1 ಇದೆ, ಪ್ಲಸ್ x3 ಏನಿದೆ 0 ಇದೆ, 0 ಇಂಟು ಎನಿ ವ್ಯಾಲ್ಯೂ ಅದು 0ನೇ ಆಗುತ್ತೆ. y1 ಮೈನಸ್ y2 ಬರೆದ್ರೂ ಆಗುತ್ತೆ, ಇಲ್ಲಾಂದ್ರೂ ಆಗುತ್ತೆ, ಅದು 0 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಹಾಫ್ ಇಂಟು cx1 ಬೈ ಬಿ, ಕರೆಕ್ಟಾ, ಮೈನಸ್ ಆಫ್ ಮೈನಸ್ ಪ್ಲಸ್ ಸಿ ಸ್ಕ್ವೇರ್ ಬೈ ಎ ಬಿ ಮೈನಸ್ ಇಲ್ಲೇನಾಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಸಿ ಬೈ ಎ ಇಂಟು y1, ನೆಕ್ಸ್ಟ್ ಇದು 0. ಇದರಲ್ಲೆಲ್ಲ ಸಿ ಕಾಮನ್ ಇದೆ, ಸೊ ಸಿ ಕಾಮನ್ ತೆಗೆದ್ರೆ ಇವಾಗ ಸಿ ಇಂಟು ಏನು ಉಳಿಯುತ್ತೆ, x1 ಬೈ ಬಿ ಪ್ಲಸ್ ಸಿ ಬೈ ಎ ಬಿ ಪ್ಲಸ್ y1 ಬೈ ಎ. ಸೊ ಈಗ ನೆಕ್ಸ್ಟ್ ಎ ಬಿ ಎಲ್ ಸಿ ಎಮ್ ತಗೊಳ್ಳಿ. ಸೊ ದಿಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಮಾಡ್ಯುಲಸ್ ಆಫ್ ಸಿ ಬೈ ಎ ಬಿ. ಸೊ ಇಲ್ಲೇನು ಉಳ್ಕೊಳ್ಳುತ್ತೆ, ಎ ಬಿ ಎಲ್ ಸಿ ಎಮ್ ತಗೊಂಡ್ರೆ ಇಲ್ಲಿ AX1 ಪ್ಲಸ್ ಇಲ್ಲಿ ಎ ಬಿ ಆಲ್ರೆಡಿ ಇದೆ ಸಿ ಪ್ಲಸ್ ಇಲ್ಲಿ ಎ ಇದೆ, ನೆಕ್ಸ್ಟು ಬಿ y1 ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ ಬರಿತೀನಿ, ಹಾಫ್ ಇಂಟು ಮಾಡ್ಯುಲಸ್ ಆಫ್ ಸಿ ಬೈ ಎ ಬಿ ಇಂಟು ಮಾಡ್ಯುಲಸ್ ಆಫ್ AX1 ಪ್ಲಸ್ BY1 ಪ್ಲಸ್ ಸಿ. ಇದು ಒಂದು ಎಕ್ಸ್ಪ್ರೆಷನ್ ಸಿಕ್ತು ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಯೂಸಿಂಗ್ ದ ಕೋಆರ್ಡಿನೇಟ್ಸ್ ಮೆಥಡ್. ಇದು ಫೈಂಡ್ ಔಟ್ ಮಾಡೋಕ್ಕೆ. ನೆಕ್ಸ್ಟು ಏರಿಯಾ ಆಫ್ ಟ್ರಯಾಂಗಲ್ ಯೂಸಿಂಗ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ. ಈಗ ನೆಕ್ಸ್ಟ್ ಇನ್ನೊಂದು ಮೆಥಡ್, ಏರಿಯಾ ಆಫ್ ಟ್ರಯಾಂಗಲ್ APB ಯೂಸಿಂಗ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆ ಮೆಥಡ್ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಅಂದರೆ ಯಾವುದು ಇದರಲ್ಲಿ AB, height is the perpendicular length, that is PC. So this is half into AB. ಹೇಗೆ ಫೈಂಡ್ ಔಟ್ ಮಾಡೋದು, ಡಿಸ್ಟೆನ್ಸ್ ಬಿಟ್ವೀನ್ A and B, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಹೈಟ್ PC ಅಂದರೆ D ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು, ಹೌ ಟು ಗೆಟ್ ದ ಡಿಸ್ಟೆನ್ಸ್ ಬಿಟ್ವೀನ್ A and B, ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 whole square plus y2 minus y1 whole square. So minus c by a minus 0 whole square plus 0 minus of minus plus c by b whole square into d. Okay, this is equal to half into ಏನಾಗುತ್ತೆ, c square by a square plus c square by b square, c square by a square plus c square by b square ಇಂಟು ಡಿ, ವಿಚ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ LCM ತಗೊಂಡ್ರೆ ಇಲ್ಲಿ ಸಿ ಸ್ಕ್ವೇರ್ ಕಾಮನ್ಗೆ ಸ್ಕ್ವೇರ್ ರೂಟ್ ಆಫ್ ಸಿ ಸ್ಕ್ವೇರ್ ಔಟ್ಸೈಡ್ ಏನು ಉಳ್ಕೊಳ್ಳುತ್ತೆ, 1/a ಸ್ಕ್ವೇರ್ ಪ್ಲಸ್ 1/b ಸ್ಕ್ವೇರ್ ಇಂಟು ಡಿ. ಓಕೆ, ದಿಸ್ ಇಸ್ ಹಾಫ್ ಇಂಟು ಸ್ಕ್ವೇರ್ ರೂಟ್ ಆಫ್ ಸಿ ಸ್ಕ್ವೇರ್ ಇಸ್ ಮಾಡ್ಯುಲಸ್ ಸಿ, ಅಲ್ಲಿ ಪಾಸಿಟಿವೇ ಇರಬೇಕು ಡಿಸ್ಟೆನ್ಸ್, ಅದಕ್ಕೆ ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಇಂಟು ಡಿ. ಏನಕ್ಕಿದು LCM ತಗೊಂಡಿದ್ದೀನಿ. ಸೊ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇದು ಸ್ಕ್ವೇರ್ ರೂಟ್ ಅಂದರೆ AB, ಅದನ್ನು ಇದ್ರ ಜೊತೆಗೇ ಮಾಡ್ಯುಲಸಲ್ಲಿ ಬರೆದ್ಬಿಡ್ತೀನಿ. ಸಿ ಬೈ ಎ ಬಿ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಡಿ. ಇದು ಇಕ್ವೇಷನ್ 2, ಕರೆಕ್ಟಾ?
ಈ ಥರ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಇನ್ನು ಒಂದು ಇಲ್ಲಿ ನೋಡಿ ನಮ್ಗೆ ಬಂದಿದೆ ಆಲ್ರೆಡಿ ಎಕ್ಸ್ಪ್ರೆಷನ್ ಇದು. ಫ್ರಮ್ 1 and 2 ಎರಡೂ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ, ಏರಿಯಾ ಆಫ್ ಸೇಮ್ ಟ್ರಯಾಂಗಲ್. ಅದರಿಂದ ಈ ಎರಡು ಏರಿಯಾನ ಈಕ್ವೇಟ್ ಮಾಡ್ಬೋದು. ಸೊ ಏನು ಸಿಗುತ್ತೆ ಇವಾಗ? ಫ್ರಮ್ 1 and 2, 1 ಏನಿದೆ ಹಾಫ್ ಇಂಟು ಮಾಡ್ಯುಲಸ್ ಆಫ್ ಸಿ ಬೈ ಎ ಬಿ. ಇಲ್ಲಿ ನೋಡಿದೆ, ಇದನ್ನು ಬರಿತಾ ಇದ್ದೀನಿ. x1 ಪ್ಲಸ್ by1 ಪ್ಲಸ್ ಸಿ ಈಕ್ವಲ್ ಟು ಹಾಫ್ ಇಂಟು ಮಾಡ್ಯುಲಸ್ ಆಫ್ ಸಿ ಬೈ ಎ ಬಿ ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಡಿ. ಹಾಫ್ ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಡಿ ಈಕ್ವಲ್ ಟು ಏನು ಬೇಕು? ಮಾಡ್ಯುಲಸ್ ಆಫ್ ax1 ಪ್ಲಸ್ by1 ಪ್ಲಸ್ ಸಿ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಮಾಡ್ಯುಲಸ್ ಇರಲೇಬೇಕು, ಯಾಕಂದರೆ ಡಿಸ್ಟೆನ್ಸ್ ಇಸ್ ಪಾಸಿಟಿವ್. ಇದು ಫೈನಲ್ ಎಕ್ಸ್ಪ್ರೆಷನ್. ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ x1 y1 ಅದಿರಲೇಬೇಕು ಈ ಎಕ್ಸ್ಪ್ರೆಷನಲ್ಲಿ. ಫ್ರಮ್ ದ ಲೈನ್ ax ಪ್ಲಸ್ by ಪ್ಲಸ್ ಸಿ ಈಕ್ವಲ್ ಟು 0 ಈಸ್ ಗಿವನ್ ಬೈ ದಿಸ್ ಎಕ್ಸ್ಪ್ರೆಷನ್. ಇದು ಫೈನಲ್ ಫಾರ್ಮುಲಾ.